ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥಮುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾತ್ ಗೀತಾರ್ಥಂ ಗಚ್ಛಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈಗ ಶ್ರುತಿವಿತ್ ಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಇದೆಲ್ಲ ಭಾಷ್ಯ ಆಗಿತ್ತು. ತಾತ್ಪರ್ಯ: ನಿರ್ವೇದಂ ನಿತರಾಂ ಲಾಭಂ. ನಿರ್ವೇದಂ ನಿತರಾಂ ಲಭೇದ ಲಾಭ. ನಿರ್ವೇದ ನಿತರಾಂ ಲಾಭ ಅಂದರೆ ಪೂರ್ಣ, ಅದರ ಮೇಲಿಲ್ಲ ಆನಂದೋನ್ನಾಹದ ಸಮೇತ ಎಲ್ಲ ಬಂದಂತೆ ಲೆಕ್ಕ. ಬುದ್ಧಿಮೋಹೋ ಯದಾ ನ ಸ್ಯಾತ್ ಅನ್ಯಥಾ ಜ್ಞಾನರಕ್ಷಣಃ ಶ್ರೋತವ್ಯಶ್ರುತಸಾಫಲ್ಯಂ ತದಾ ಪ್ರಾಪ್ನೋತಿ ಮಾನವಃ. ಶ್ರುತಿಮಾರ್ಗಂ ಪ್ರಪನ್ನಾತು ತದರ್ಥಜ್ಞಾನನಿಶ್ಚಲಾ ಸಮಾಧಾನೇನ ತು ಪುನಃ ಅಪರೋಕ್ಷಾಚ್ಚ ನಿಶ್ಚಲಾ. ವಿಷ್ಣು ಪ್ರಾಪ್ಸ್ಯತಿ ತದ್ಯೋಗಂ ಮುಕ್ತೋ ಭೂತ್ವಾ ತದಶ್ನುತೆ ಇತಿ ಚ. ಶ್ರುತೌ ವಿಶೇಷೇಣ ಪ್ರತಿಪನ್ನಾ ಶ್ರುತಿವಿಪ್ರತಿಪನ್ನಾ. ಶ್ರುತೌ ವಿಶೇಷೇಣ ಪ್ರತಿಪನ್ನಾ. ಬುದ್ಧಿಮೋಹೋ ಯದಾ ನ ಸ್ಯಾತ್ ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ. ಅದಕ್ಕೆ ತಾತ್ಪರ್ಯ: ಯಾವಾಗ ಬುದ್ಧಿಗೆ ಮೋಹ ಕವಿತಿದೆಯಲ್ಲ ಅದೇನದು? ಅನ್ಯಥಾ ಜ್ಞಾನರಕ್ಷಣ. ತಪ್ಪು ತಿಳುವಳಿಕೆಯ ರೂಪದ ಮೋಹ ನಿನಗಿದೆ, ಆದರೆ ಅದು ಹೋಗಬೇಕು. ಶ್ರೋತವ್ಯ ಯಾವಾಗ ಅದು ಹೋಗುತ್ತೋ ಅಲ್ಲಿ ಶ್ರೋತವ್ಯ ಯದಾ ನಾಪ್ನೋತಿ ಆಗ ಅದು ಮುಗಿದ ತಕ್ಷಣವೇ ನ ಸ್ಯಾತ್ ಯಾವಾಗ ಬಿಟ್ಟು ಹೋಗುತ್ತೋ ಆಗ ಶ್ರೋತವ್ಯ ಶ್ರುತ ಸಾಫಲ್ಯಂ. ಏನು ಫಲ ಅದಕ್ಕೆ ಅಂತ ಹೇಳಿದ್ದಾರೆ, ಫಲ ಪೂರ್ತಿ ಪಡೀತಾರೆ, ಅದಕ್ಕಿಂತ ಮುಂಚೆ ಪಡೀಲಿಕ್ಕಾಗೋದಿಲ್ಲ. ತದಾ ಇಂಜಿನಿಯರ್ ಆಗೋದು ಫಲ, ಮೆಡಿಕಲ್ ಡಾಕ್ಟ್ರ್ ಆಗೋದು ಫಲ, ಇದಕ್ಕೆ ಮುಕ್ತನಾಗೋದು ಫಲ. ಆ ಫಲ ಸಿಗೋದು ಆವಾಗ. ಪ್ರಾಪ್ನೋತಿ ಮಾನವಃ ಶ್ರುತಿಮಾರ್ಗಂ ಪ್ರಪನ್ನಾತು ತದರ್ಥ ಜ್ಞಾನ ನಿಶ್ಚಲ. ಶ್ರುತಿಮಾರ್ಗಂ ವೈದಿಕ ಮಾರ್ಗವನ್ನು ಯಾರು ಹಿಡಿತಾರೆ ಅದು ಅಪೌರುಷೇಯವಾದ್ದರಿಂದ ಅಪ್ರಾಮಾಣ್ಯ ಶಂಕನೂ ಅದಕ್ಕಿಲ್ಲ. ತದರ್ಥ ಜ್ಞಾನ ನಿಶ್ಚಲ. ವೇದ ಓದಬೇಕು, ಅದರ ಅರ್ಥದಲ್ಲಿ ನಿಶ್ಚಲವಾಗಿ ತಿಳ್ಕೋಬೇಕು, ಅರ್ಥವನ್ನು ಖಚಿತವಾಗಿ ತಿಳಿಬೇಕು. ಸಮಾಧಾನೇನ ತು ಪುನಃ ಅಪರೋಕ್ಷಾಚ್ಯ ನಿಶ್ಚಲ. ಆಗ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಆಗ ಅಪರೋಕ್ಷ ಜ್ಞಾನ ಬರುತ್ತೆ. ವಿಷ್ಣು ಪ್ರಾಪ್ಸ್ಯತಿ ತದ್ಯೋಗಂ ಮುಕ್ತೋ ಭೂತ್ವಾ ತದಶ್ನುತೆ. ವಿಷ್ಣು ಲೋಕಕ್ಕೆ ಹೋಗ್ತಾನೆ, ಮುಕ್ತನಾಗಿ ಪೂರ್ಣವಾದ ಫಲವನ್ನು ಪಡೆಯುತ್ತಾನೆ. ಸೊ ಆನಂದೋನ್ನಾಹ ರೂಪ ಫಲ ಇರೋವರೆಗೂ ಕೂಡ ಸಾಧನೆ ಮುಂದುವರಿಬೇಕು. ಅದಾದ ಮೇಲೆ ಮತ್ತೇನೂ ಇಲ್ಲ. ಇದು ಅಲ್ಲೇನು ಅರ್ಥ ಮಾಡಿ ಶ್ರುತಿ ವಿಪ್ರತಿಪನ್ನ ಅಂದರೆ ಯಾರೋ ಏನೋ ಮಾತು ಹೇಳಿದಾಗ ಮನಸ್ಸು ಕೆಡದೆ ಹೋದ ಸ್ಥಿತಿ ಇದ್ದರೆ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಶ್ರುತೌ ವಿಶೇಷೇಣ ಪ್ರತಿಪನ್ನ. ಶ್ರುತಿಗಳಲ್ಲಿ ಪೂರ್ಣವಾಗಿ ನಂಬಿಕೆ ಇಟ್ಬಿಟ್ಟಿದ್ದಾರೆ. ವೇದ ಮಾರ್ಗ ಅತ್ಯಂತ ಖಚಿತ ಅಪೌರುಷೇಯವಾದ್ದರಿಂದ ಈ ಬಗ್ಗೆ ವೇದ ವಿರೋಧಿನೋ ಬಿಟ್ಬಿಡ ಆ ಕೆಲಸ ಅಷ್ಟೇ. ಬೇರೆ ಸಿಂಪಲ್ ಆನ್ಸರ್ ಅದು. ವೇದ ವಿರೋಧಿ ಅಂದಮೇಲೆ ಅದು ಬರೋದಿಲ್ಲ. ಈ ಸ್ಥಿತಿ ಬರಬೇಕು. ವೇದ ಪ್ರಮಾಣ ಹೌದೋ ಅಲ್ವೋ, ಅದ್ರಲ್ಲಿ ಏನು ಹೇಳಿದ್ದಾರೋ ಏನೋ, ಬರೀ ಗೊಂದಲ ಇದ್ದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಯಾವುದು ಸಾಧ್ಯ ಇಲ್ಲ. ಆದ್ದರಿಂದ ಮುಕ್ತನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ಏನಾಯ್ತು, ಈಗ ಅಧ್ಯಯನ ಮಾಡಬೇಕು ಅಂತ ಅದಕ್ಕೆ ಹೇಳಿ ಆತ್ಮಾವಾರೇ ದ್ರಷ್ಟವ್ಯ. ಮೊದಲು ಶ್ರೋತವ್ಯ ಕೇಳಬೇಕು, ಆಮೇಲೆ ಮಂತವ್ಯ, ನಿಧಿಧ್ಯಾಸವ್ಯ, ಆಗ ಆತ್ಮ ದ್ರಷ್ಟವ್ಯ. ಅಲ್ಲಿವರೆಗೂ ಸಾಧ್ಯ ಇಲ್ಲ. ಸೊ ಅದು ಎಷ್ಟು ಕೇಳೋದು ಧ್ಯಾನಕ್ಕೆ ಈಕ್ವಲೆಂಟ್ ಅಲ್ಲ. ಮೋರ್ ದೆನ್ ಧ್ಯಾನ ಅಂದರೆ ಪಾಠ ಪ್ರವಚನ, ಮೋರ್ ದೆನ್ ಧ್ಯಾನ. ಅದಿಲ್ಲದೆ ಹೋದಾಗ ಧ್ಯಾನ, ಇನ್ನೆಲ್ಲ ಸೆಕೆಂಡರಿ. ಅದಕ್ಕೆ ದಾದಾಚಾರ್ಯ ಹೇಳೋ ಪ್ರಕಾರ ಕೂಡ ಉಪಾಸನೆ ಹೇಗೆ ಮಾಡಬೇಕು ಅಂದರೆ ಧ್ಯಾನ ಪ್ರವಚನಾಭ್ಯಾಮ್ ಯಥಾಯೋಗ್ಯ ಉಪಾಸನ. ಇಲ್ಲ ಧ್ಯಾನ ಪ್ರವಚನ
ಎರಡು ಬಿಟ್ಟು ಯಾವುದಕ್ಕೂ ಉಪಾಸನೆ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಎರಡು ಮುಖ್ಯವಾಗಿ ಮಾಡಬೇಕು. ಅದರಲ್ಲೂ ಕೂಡ ಹೆಚ್ಚು ಫಲ ಇರೋದು ಪ್ರವಚನಾದಿಗಳಿಂದ. ಅದು ಹೆಚ್ಚು ಯಾವಾಗಲೂ ಮಾಡ್ಲಿಕ್ಕೆ ಸಾಧ್ಯವಾಗೋದು ಅದು ಜ್ಞಾನ ಮಾಡಬೇಕು ಅಷ್ಟೇ ಹೊರತು ಸಿಕ್ಕರೆ ಅದನ್ನೇ ಮಾಡ್ತಿರ್ಬೇಕು. ಹಾಂ, ಈಗ ವೇದವ್ಯಾಸೊಬ್ಬರು ಆಚಾರ್ಯ ಕೂತಿದ್ದಾರೆ, ಅವ್ರು ಕೇಳ್ತಾ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಧ್ಯಾನ ಮಾಡ್ತಾ ಕೊಡ್ಲಿಕ್ಕೆ ಹೋದ್ರೆ ಪಾಠ ಮಾಡೋಕೆ ಧ್ಯಾನ ಮಾಡ್ತಾ ಕೂತಾರೆ, ಗತಿ ಏನಾಗಬೇಕು? ಧ್ಯಾನ ಕೂತ್ಕೊಂಡ್ಬಿಟ್ರೆ ಕೇಳೋರೆಲ್ಲ ಯಾರಿಗೆ ಹೇಳಬೇಕು? ಆದ್ದರಿಂದ ಕೇಳೋ ದೊಡ್ಡದಂತ ಆಚಾರ್ಯ ತಾವು ತೋರಿಸ್ತಾ ಇದ್ದಾರೆ. ಈಗ ಸ್ವತಃ ತಾವು ಮಾಡಿ ತೋರಿಸ್ತಾ ಇದ್ದಾರೆ. ಯಾಕೆ ತಮಗಿಂತ ದೊಡ್ಡವ್ರು ಹೇಳ್ತಾ ಇದ್ದಾರೆ. ಇವರು ಜೀವೋತ್ತಮರಾದರೆ ಸರ್ವೋತ್ತಮ ಹೇಳ್ತಿರೋದ್ರಿಂದ ಆಗ ಕೇಳೋದೇ ಬಹಳಷ್ಟು ಶ್ರೇಷ್ಠವಾದದ್ದು. ನಿತಾರಾಮ್ ಅನ್ನೋದೇನು ಎಲ್ಲದಕ್ಕೂ ಅದೇ ಅರ್ಥನೇ. ಅಲ್ಲಿ ಬದಲಾಯಿಸಲಿಲ್ಲ. ಅಲ್ಲಿ ಅರ್ಥ ಹೇಳಿದ್ರು, ಪದ ಬಿಡಿಸಿ ತೋರಿಸಿದ್ರು. ನಿತಾರಾಮ್ ಲಾಭ ಒಂದು ಬಿಡಿಸಿ ತೋರಿಸಿದ್ರು, ಅಲ್ಲಿ ಬಿಡಿಸಿ ತೋರಿಸಿರಲಿಲ್ಲ, ಲಾಭ ಅಂತ ಅಷ್ಟೇ ಹೇಳಿದ್ರು. ಅಲ್ಲ, ಅಲ್ಲಿ ಏನಾಯ್ತು ತಗೊಳ್ಳಲ್ಲಿ ಇದೆ ನೋಡಿ, ಇಲ್ಲೇ ನೋಡಲ್ಲಿ ದೇಹಿನೋಸ್ಮಿನ್ ಎಲ್ಲಾಯಿತು. ಸದೃಶಂ ಚೇಷ್ಟತೆ ಯತತೋ ಹ್ಯಪಿ ಕೌಂತೆಯ ಬಂತು. ಅಧಿಕಾರಿ ದುಃಖೇಶ್ವರುತಿಜ್ಞಮನಃ ಅನಿಂದ್ರಿಯ ನಿರಾಹಾರ. ಅದೇ ಬಂದೆ ಬುದ್ಧಿಯುಕ್ತೋ ದೂರೇಣ ಹ್ಯವರಂ ಕರ್ಮ ಬುದ್ಧಿಯುಕ್ತೋ ಜಹಾತಿಹ. ಹಾಂ, ಎಲ್ಲಾಯ್ತು. ಹಾಂ, ಸರಿ. ನಿರ್ವೇದಂ ನಿತರ ಅಲ್ಲಿ ಏನು ಹೇಳಿದರು, ಇಲ್ಲಿ ಹೈಲೈಟ್ ಮಾಡಿದರು. ಎಷ್ಟೋ ಕಡೆಗೆ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಸೇರಿಸಿ ಹೇಳಿರ್ತಾರೆ. ಅದು ಒಂದೇ ಹೇಳಿದಾಗ ಏನಾಯ್ತು, ಈಗ ಇದಿಷ್ಟು ವಿಷಯ ಹೇಳಿದ್ದು ನಿಷ್ಪನ್ನವಾದ ವಿಚಾರ. ಪರ್ವತೋ ವನ್ಯಮಾನ್ ಧೂಮಾತೆ ತಸ್ಮಾತ್ ಪರ್ವತೋ ವನ್ಯಮಾನ್. ಅದೇನಂತಾರೆ ಅದಕ್ಕೆ? ನಿಗಮನ ಅಂತ ಹೆಸರು. ರಿಪಿಟೇಷನ್ ಅಲ್ಲ, ಏನದು ನಿಗಮನ. ಗೊತ್ತಾಯ್ತಾ? ಇಲ್ಲಿಷ್ಟೆಲ್ಲ ಹೇಳಿ ಎಲ್ಲ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿದರು. ತಾತ್ಪರ್ಯ ಇರೋದು ನಿತರಾಮ್ ಲಾಭ ಅಂತಾನೆ ತಾತ್ಪರ್ಯ. ಗೊತ್ತಾಯ್ತಾ? ಇದು ಸಿದ್ಧಾಂತ. ಎಷ್ಟೋ ಕಡೆಗೆ ಹಾಗೆ ಮಾಡಿದ್ದಾರೆ. ಅಂದರೆ ಉಪಸಂಹಾರ ಇದ್ದಾಗ ಲೆಕ್ಕಾದರು. ಇದೇ ಅರ್ಥನೇ ಸಿದ್ಧ. ಅದಕ್ಕೆಲ್ಲ ಅನೇಕ ಪ್ರೂಫ್ ಕೊಟ್ಟು ಅದೆಲ್ಲ ಆಯ್ತು. ಈಗ ಅದು ಒಟ್ಟಿನ ಏನಾಯ್ತು, ಈಗ ನಮ್ಮ ಬುದ್ಧಿ ಯಾವುದೇ ಮಾತು ಕೇಳಿದರೂ ಕೂಡ ಶೇಕ್ ಆಗಬಾರ್ದು. ಅದು ನಿಶ್ಚಿತವಾದ ಜ್ಞಾನಕ್ಕೆ ಒಂದು ಸಾಕ್ಷಿ. ಅದು ಏನೋ ಒಂದು ಇದೆ ಅಂತ ಹೇಳಿದ್ರೆ ಮತ್ತೆ ಒಂದು ಧ್ಯಾನ ಕಟ್ಟಾಗುತ್ತೆ, ಧ್ಯಾನಕ್ಕೆ ಅರ್ಹತೆ ಕಳ್ಕೊಂಡ್ಬಿಡ್ತಾನೆ. ತಿಳಿತಾ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನದು, ಶ್ರುತಿಯಲ್ಲಿ ದಾರ್ಢ್ಯ ಇರಬೇಕು. ಒಂದು ಡಿಸ್ಟರ್ಬ್ ಆಗಬಾರ್ದು, ಇನ್ನೊಂದು ಇದರಲ್ಲಿ ಪಾಸಿಟಿವ್ ಮುಂದೆ ಹೋಗ್ತಾನೆ ಇರಬೇಕು. ಈಗ ಶ್ರುತಿಗೆ ಎಂಡೇ ಇಲ್ಲ, ಅದರಿಂದಾಗೇ ಹೇಗಿರಬೇಕು ಅವನು? ಶ್ರುತವು ಪ್ರತಿಪನ್ನ. ಇದೆಲ್ಲರೂ ಸೇರಿಸಿ ಆಚಾರ್ಯ ಏನು ಮಾಡಿದ್ದಾರೆ? ವಿಮಲೈಹಿ ಶ್ರುತಿಶಾಣ ನಿಶಾತತಮೈಹಿ ಸುಮನೋ ಶಿಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣ ಮಾತ್ಮತಮೋಭಿತಮೀಶಮನಂತ ಮುಪಾಸ್ವಹರಿ. ಶ್ರುತಿಶಾಣ ನಿಶಾತ ಎರಡು ಸೇರಿಸ್ಬಿಟ್ಟಿದ್ದಾರೆ. ಶ್ರುತಿ ಶಾಣ ಅಂತ ಹೇಳಿದರೆ, ಶ್ರುತಿ ಅಂದರೆ ಶ್ರವಣ, ಶ್ರುತಿ ಶಾಣ ಅಂದರೆ ಸಾಣೆ. ಶ್ರವಣ ಮಾಡಿ ಮಾಡಿ ಬುದ್ಧಿ ಏನಾಗುತ್ತೆ? ತೀಕ್ಷ್ಣ ಬಿಡು, ಸಾಣೆ ಹಿಡಿಯೋದು ಅಂತ ಅರ್ಥ. ಇನ್ನು ಶ್ರುತಿಗಳಿಂದ ಸಾಣೆ ಹಿಡಿಬೇಕು. ಒಂದು ಕೇಳೋದು, ಇದು ಕೇಳೋ ಪ್ರೋಸೆಸ್ಸು, ಅದು ಟೆಕ್ಸ್ಟ್. ಅದು ಸುಮ್ಮನೆ ಎಷ್ಟು ಕೇಳಿದ್ರು ಅಷ್ಟೇ. ಶ್ರುತಿನ ಕೇಳಬೇಕು, ಟೆಕ್ಸ್ಟನ್ನು ಓದಬೇಕು ಟೆಕ್ಸ್ಟನ್ನು ಓದಬೇಕು. ಎರಡೆರಡು ಪಾಯಿಂಟ್. ಟೆಕ್ಸ್ಟ್ ಏನೋ ಭಾರಿ ಓದಿದೆ ಟೆಕ್ಸ್ಟೇ ಅಲ್ಲ, ಟೆಕ್ಸ್ಟ್ ಇದೆ ಓದ್ತಾನೇ ಇಲ್ಲ. ಅದಕ್ಕೆ ಶ್ರುತಿ ಶಾಣ ನಿಶಾತ ಬಹಿ ಕರೆಕ್ಟಾಗಿ ಇದಕ್ಕೆ ಲಿಂಕ್ ಆಗೋದು. ಇಷ್ಟಾದ ಮೇಲೆ ಹೌದು. ಅದಕ್ಕೆ ಅವ್ರು ಏನು ಕಲಿಯೋದು ಅಂದರೆ ಏನು ವಿಶೇಷ? ಪಾರಾಯಣ ಮತ್ತೆ 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 ಕೆಡ್ದಾಗ ಏನಾಗುತ್ತೆ? ಆವೃತ್ತಿ ಅಸಕೃತ ಉಪದೇಶ, ಆವೃತ್ತಿ ರೂಪ ಕೆಡೋದು ಹೊರತು ಫಸ್ಟ್ ಟೈಮ್ ಕೆಡೋದಲ್ಲ. ಅವರು ಆವೃತ್ತಿ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಗೊತ್ತು ಅವರಿಗೆ. ಅನಂತ ವೇದ ಆಲೋಚನೆ ಸರ್ವ ಉದ್ಯೋಗಿ ಜ್ಞಾನ ಮಾತ್ರ ಯಾವಾಗಲೂ ಗೊತ್ತು. ಯಾವಾಗಲೂ ಕೂಡ ಏನಾಗುತ್ತೆ, ಎಷ್ಟೇ ಒಂಚೂರು ಜಾಸ್ತಿ ಆಗುತ್ತೆ. ಅದು ಭಾರಿ ವಿಶೇಷ. ಜ್ಞಾನದ ಮಹತ್ವ ಅಂದ್ರೆ ಅದೇನೆ. ಯಾರೋ ಹೇಳ್ತಿರ್ತಾರೋ ತಪ್ಪು ಹೇಳ್ತಿರ್ತಾರೋ ಅವರು, ಆಗ ಸರಿ ಹೊಡಿತಾ ಇರ್ತದೆ. ಅದು ಗೊತ್ತಾಯ್ತಾ? ಅವು ವೇಸ್ಟ್ ಆಗಲಿಲ್ಲ ಕೇಳಿದ್ದು, ಅವ್ರು ಕೇಳಿದ್ದು ಒಪ್ತಾ ಇಲ್ಲ, ಆ ನೆಪದಲ್ಲಿ ಹೊಳೆಯಲಿಕ್ಕೆ ಶುರುವಾಯಿತು. ಸೊ ಅದಕ್ಕೆ ಪ್ರತಿಪಕ್ಷ ಯಾಕೆ ಖಂಡನೆ ಮಾಡಬೇಕು ಅಂದರೆ ಹೊಸ ಪಾಯಿಂಟ್ ಬರುತ್ತೆ. ಅವನು ಸೋಲ್ತಾನೆ, ನಮಗೆ ಇನ್ನೂ ಹೆಚ್ಚು ದಾಢ್ಯ ಜಾಸ್ತಿ ಆಗುತ್ತೆ. ಏನೂ ಇಲ್ಲ ಅಂದರೆ ದಾಢ್ಯ ಜಾಸ್ತಿ, ಅದೊಂದು ಗ್ಯಾರಂಟಿ. ಮತ್ತೆ ಮತ್ತೆ ಕೇಳಿದಾಗ ನ್ಯಾಚುರಲಿ ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆ ಅಕ್ಷರಗಳು ಏನೂ ಬರೋದಿಲ್ಲ. ಹಾಡೋದ್ರಲ್ಲಿ ಫಸ್ಟ್ ಕ್ಲಾಸಾಗಿ ಹೇಳ್ತಾರೆ. ಗೊತ್ತಾಯ್ತಾ? ಹೇಳಿಲ್ಲ 6 ವರ್ಷದ ಹುಡುಗಿ ಇಡೀ ಹರಿಗೆ ನಾವು ಸಾರಭಕ್ಷಿಲ್ದು ಅಂತ ಕೇಳಿದರೆ ಶಬ್ದಜ್ಞಾನ ಏನೇನೇನೂ ಇಲ್ಲ. ಅದು ಎಲ್ಲಿಂದ ಬಂತು? ಕೇಳಿ 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 ಬಂತು. ಆದ್ದರಿಂದ ಶಬ್ದ ಗಟ್ಟಿಯಾಗಬೇಕಾದ್ರೆ ಮತ್ತೆ ಕೇಳಬೇಕು, ಅರ್ಥ ಗಟ್ಟಿಯಾಗಿ ಮನನ ಮಾಡಬೇಕು. ಶಬ್ದ ಶ್ರವಣ, ಮನನ ಮನಸ್ಸಿನಿಂದ. ಗೊತ್ತಾಯ್ತಾ? ನೀವು ಶ್ರವಣನೇ ಮಾಡಿಲ್ಲ, ಮನನ ಮಾಡೋ ಚಾನ್ಸೇ ಇಲ್ಲ. ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಒಟ್ಟಿನ ಮೇಲೆ ಯೋಗದ ರೀತಿ ಎಲ್ಲ ಹೇಳಿ ಯಾವಾಗ ಯೋಗ ಬರುತ್ತೆ ಅಂತ ಹೇಳಿ ಅದು ಹೇಳಿದೆ.
ಕೋರ್ಸ್ ಮುಗಿಯೋದು ಯಾವಾಗ ಅಂತ 5 ವರ್ಷದ ಕೋರ್ಸ್ 5 ವರ್ಷ ಆದಮೇಲೆ ಮುಗಿಯುತ್ತೆ. ಪ್ರತಿಯೊಂದು ಪಾಸಾಗಿ ಆ ಅರ್ಥದಲ್ಲಿ ಎಂಡಿಗ ಎಂದಿ ಮುಗಿಬೇಕು ಅಂತ ಕೇಳಿದ್ರೆ ಅಲ್ಲಿವರೆಗೂ ನಾವು ಮುಗಿಸೋಕ್ಕೆ ಸಾಧ್ಯ. ಮುಕ್ತಿಯಲ್ಲೂ ಮತ್ತು ಪಾಠ ನಡೆದಿದ್ದೇನೆ, ಬಟ್ ಅಲ್ಲಿ ಏನಿಲ್ಲ, ಅದು ಸಿದ್ಧಿ ಅಷ್ಟೇ ಹೊರತು ಸಾಧನ ಅಲ್ಲ, ಸಿದ್ಧಿ ಮತ್ತೇನೇ ಇಲ್ಲ. ಸ್ಥಿತಪ್ರಜ್ಞಸ್ಯ ಕಾಭ. ಈಗ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಸ್ಥಿತಪ್ರಜ್ಞ ಮೋಸ್ಟ್ ರಿಲೆವೆಂಟ್ ಕ್ವಶನ್ ಈಗ ಬಂತು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ತಾತ್ಪರ್ಯ ಇನ್ನೂ ಇದೆ, ಓದೇ ಇಲ್ಲ ತಾತ್ಪರ್ಯ ಇನ್ನು. ತಾತ್ಪರ್ಯ ಆಯ್ತಲ್ಲ, ತಾತ್ಪರ್ಯ ಆಯ್ತು. ಇದಕ್ಕೆ ತಾತ್ಪರ್ಯ ಇಲ್ಲ, ಇದು ಎರಡೇ ಸೇರಿಸಿ ಹೇಳಿಬಿಟ್ಟಿದ್ದರಿಂದ ಇದು ಪ್ರತ್ಯೇಕ ತಾತ್ಪರ್ಯ ಇಲ್ಲ. ಅದೇನೆ, ಅದು ಪ್ರತ್ಯೇಕ ಇಲ್ಲ ಅದಕ್ಕೆ. ದೇಹಿ ನಿತ್ಯಮವಧ್ಯ ಯಂ ತ್ರೈಗುಣ್ಯ ವಿಷಯ. ಹಾಂ, ಇಲ್ಲಿ ಹೇಳಿದರು ಬಂದು ಭಾಷ್ಯ ಅಷ್ಟೇ, ಇದೇನಿಲ್ಲ ಇಲ್ಲ. ಸ್ಥಿತಪ್ರಜ್ಞಸ್ಯ ಬಂತು. ನೆಕ್ಸ್ಟ್ ಸ್ಥಿತಪ್ರಜ್ಞಸ್ಯ. ಈ ಸ್ಥಿತಪ್ರಜ್ಞೆ ಅಲ್ಲಿ ನೋಡಿಲ್ಲಿ, ಇಲ್ಲಿ ಯದಾ ಪ್ರಜ್ಞಾ ಯದಾ ಸ್ಥಾಸ್ಯತಿ ನಿಶ್ಚಲ ಅಂತ ಹೇಳಿದರು. ಪ್ರಜ್ಞಾ ಯದಾ ಸ್ಥಾಸ್ಯತಿ ನಿಶ್ಚಲ, ಅದಕ್ಕೆ ಸ್ಥಿತಪ್ರಜ್ಞೆ ಅಂತಾಯ್ತು. ಈಗ ಸ್ಥಿತಪ್ರಜ್ಞೆ ಲಕ್ಷಣ ಏನು, ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಗೊತ್ತಾಯ್ತಾ? ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ಸ್ಥಿತಪ್ರಜ್ಞೆ ಕರ್ಕೊಳ್ಳೋರೇ ಇರ್ತಾರೆ, ಯಾರು ಅಂತ ತೋರಿಸ್ತಾರೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ. ಸ್ಥಿತಪ್ರಜ್ಞಸ್ಯ, ಸ್ಥಿತಪ್ರಜ್ಞರ ಭಾಷಾದ ಲಕ್ಷಣ. ಭಾಷ್ಯತೆ ಅನಯತಿ ಭಾಷ್ಯಂ ಲಕ್ಷಣಂ ಅಂತ ಹೇಳಿದ್ದಾರೆ. ಭಾಷಾ ಲಕ್ಷಣ. ಲಕ್ಷಣ ಏನು? ಸ್ಥಿತಪ್ರಜ್ಞೆ ಹೇಗಿರ್ತಾನೆ ನೋಡೋದು ಗುರು ಸಿಗೋದಿಲ್ಲ, ರೈಕವರೇ ಗುರುತು. ಅದಕ್ಕೆ ನೋಡಿದರೆ ಗುರುತಿರೋ ಚಾನ್ಸೇ ಇರಲ್ಲ. ಹಾಗಿದ್ದು ಬೂದಿ ಮುಚ್ಚಿದ ಕೆಂಡದಂತಿಪ್ಪರು, ಗೊತ್ತಾಯ್ತಾ? ವಿಜಯದಾಸರ ಹಾಡೋದು, ಬೂದಿ ಮುಚ್ಚಿದ ಕೆಂಡ ಉಪ್ಪಂದ ಆಮೇಲೆ ಸುಮ್ಮನೆ ಗೊತ್ತಾಗೋದೇ ಇಲ್ಲ. ಸ್ಥಿತಪ್ರಜ್ಞಸ್ಯ ಕಾಭ ಜಡಭರತ. ಇದರಲ್ಲಿ ಎಲ್ಲ ವಧೂತರೆಲ್ಲ ಇರ್ತಾರೆ. ಯಾರಿಗಳು ಸಾಮಾನ್ಯವಾಗಿ ಹೇಗಿರ್ತಾರೆ ಅಂದರೆ ಹೊರಗೆ ತೋರಿಸ್ಕೊಡೋದಿಲ್ಲ ಅವರು. ಸಮಾಧಿಸ್ಥಸ್ಯ, ಸಮಾಧಿಸ್ಥ ಅಂದರೆ ಸಮಾಧಿ ಸ್ಥಿತಿಯಲ್ಲಿರುವಲ್ಲ, ಸಮಾಧಿ ಸಿದ್ಧನಾದ ಜ್ಞಾನಿ ಹೇಗಿರ್ತಾರೆ. ಸಮಾಧಿ ಮಾಡ್ಲಿಕ್ಕೆ ಹೊರಟವನು ಬೇರೆ, ಸಿದ್ಧನಾದವನು ಬೇರೆ ಹೇಗಿರ್ತಾರೆ. ಸ್ಥಿತಧೀಹಿ ಫಸ್ಟೇ ಆಸ್ಪತ್ರೆಗೆ ಹೋಗಿರ್ತಾರೆ, ಯಾರು ಒಳ್ಳೆ ಡಾಕ್ಟರ್ ಅಂತ ತಿಳ್ಕೊಂಡು ಓಡಾಡ್ತಿರ್ತಾರೆ, ಏಪ್ರಿಲ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ಡಾಕ್ಟ್ರ್ ಅಂತ ಅಲ್ಲ ಅಂತ ಹೇಳ್ತಿರ್ತಾರೋ. ಡಾಕ್ಟ್ರ್ ಯಾರೋ ಫೈನಲಿ ಗೊತ್ತಾಗಬೇಕಾದ್ರೆ ಒಂದು ಯೂನಿಫಾರ್ಮ್ ಒಂದೇ ರೀತಿ ಕಾಣಿಸುತ್ತೆ, ಆದರೆ ವೃತ್ತಿ ಲಕ್ಷಣ ಬೇರೆ ಬೇರೆ. ಸ್ಥಿತಧೀಹಿ ಕಿಂ ಪ್ರಭಾಷೇತ. ಕಿಂ ಪ್ರಭಾಷೇತ ಅಂದರೆ ಏನರ್ಥ? ಕಿಮರ್ಥಂ ಏನು ಮಾತಾಡ್ತಾನೆ ಅಲ್ಲ, ಯಾತಕ್ಕೆ ಮಾತಾಡ್ತಾನೆ ಗೊತ್ತೈತೆ? ಯಾತಕ್ಕೆ ಮಾತಾಡ್ತಾನೆ? ಯಾಕಂದ್ರೆ ಸಿದ್ಧಿ ಬಂದುಬಿಟ್ಟಿದೆ, ಮತ್ತೆ ಯಾಕೆ ಮಾತಾಡಬೇಕು? ಕಿಂ ಆಸೀತ, ಯಾತಕ್ಕೆ ಕೂಡ್ತಾನೆ, ಮತ್ತು ಯಾಕೆ ಇರ್ತಾನೆ ಇನ್ನೂ ಕೂಡ. ಕಿಂ ರಜೇತ, ಯಾತಕ್ಕೆ ಓಡಾಡ್ತಾನೆ. ಕಿಂ 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 ಎಷ್ಟು ನೋಡಿ, ಕಿಂ 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 3 ಕಿಂಗಳಿದೆ. ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅವ್ನು ಮಾಡೋ ರೀತಿ ಅಂಥದ್ದು, ಅವ್ರು ಯಾತಕ್ಕೋಸ್ಕರ ಮಾಡಿ ಸಿದ್ಧಿ ಬಂದುಬಿಟ್ಟಿದ್ದಾರೆ, ಮತ್ತೆ ಯಾಕೆ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ಸ್ಥಿತ ಪ್ರಜ್ಞಾ ಜ್ಞಾನಂ ಯಸ್ಯ ಸಹ ಸ್ಥಿತ ಪ್ರಜ್ಞೆ. ಆಚೆ ಎಲ್ಲ ಕಡೆ ಹಾಗೆಲ್ಲ ಸಮಾಸ ಬಿಡಿಸೋದಿಲ್ಲ, ಕೆಲವು ಕಡೆ ಬಿಡಿಸಲೇಬೇಕಾದ ಪ್ರಸಂಗ ಬಂದ ಮಾತ್ರ ಬಿಡಿಸ್ತಾರೆ. ಎಷ್ಟೋ ಜನ ಭಾಷೆಕಾರ ಬಳಸ್ತಾರೆ, ಎಲ್ಲದಕ್ಕೂ ಬಳಸ್ತಾ ಕೂತ್ಬಿಡ್ತಾರೆ, ಅದು ಟಿಪ್ಪಣಿಕಾರರಾಗ್ತಾರೆ, ಅವರು ಭಾಷ್ಯಕಾರರಾಗೋದಿಲ್ಲ. ಸ್ಥಿತ ಪ್ರಜ್ಞಾ ಜ್ಞಾನಂ ಯಸ್ಯ, ಜ್ಞಾನದ ಬಂದಿದೆ, ಜ್ಞಾನ ನಿಶ್ಚಲವಾಗಿದೆ. ಜ್ಞಾನನೇ ಬಂದಿಲ್ಲ ಅಜ್ಞಾವನು, ಜ್ಞಾನ ಪೂರ್ತಿ ಬಂದಿದೆ ಸ್ಥಿತಪ್ರಜ್ಞಾವನು. 2 ಅಜ್ಞಾ ಟು ಸ್ಥಿತಪ್ರಜ್ಞೆ ಆಗ್ತಾರೆ, ಆಮೇಲೆ ಅಪರೋಕ್ಷ ಜ್ಞಾನಿ ಆಗ್ತಾರೆ. ಅಪರೋಕ್ಷ ಸ್ಥಿತಪ್ರಜ್ಞೆಗೆ 2 ಅರ್ಥನೂ ಹೌದು. ನಿಜವಾದ ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿನೇ. ಆದ್ದರಿಂದ ಅಲ್ಲಿಗೆ ಪೂರ್ತಿ ಸ್ಥಿತಪ್ರಜ್ಞೆ ಆಗೋದಾಗಲೇ. ಅಲ್ಲಿವರೆಗೆ ಇನ್ನೇನಿರುತ್ತೆ, ಇನ್ನೂ ಕೂಡ ಸಮಾಧಿ ಸಿದ್ಧಿ ಇನ್ನೂ ಮುಗಿದಿಲ್ಲ ಅಂದರೆ ಏನು ಡಿಸ್ಟರ್ಬ್ ಆಗ್ತಿದೆ ಅಂತ ಅರ್ಥ ಅವನಿಗೆಲ್ಲ. ಭಾಷ್ಯತೆ ಅನಯ ಇತಿ ಭಾಷಾ ಲಕ್ಷಣಮಿತ್ಯರ್ಥ. ಲಕ್ಷಣ ಏನು? ಉಕ್ತಂ. ಇಲ್ಲಿ ನೋಡೋದಕ್ಕೆ ಏನು ಕಾಣಿಸ್ತು? ಸ್ಥಿತಪ್ರಜ್ಞೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂತಾಯಿತು. ಅಂದರೆ ಸಂಸ್ಕೃತ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೋ ಅಂತ ಕೇಳಿದರೆ ಸೊ ಏನಿರಬೇಕು ಸ್ಥಿತಪ್ರಜ್ಞೆ? ಆ ಲಕ್ಷಣ ಅಲ್ಲ ಅದು. ನಾವು ಲಕ್ಷಣ ಏನು ಭಾಷೆ ಮಾತಾಡ್ತಾರೆ ಎಂಬ ಲಕ್ಷಣ ಅಲ್ಲ. ಹಾಗಿದ್ದರೆ ಸ್ಥಿತಪ್ರಜ್ಞೆ ಇರ್ತಾರೆ, ಅದು ಲಕ್ಷಣ, ಇದು ಲಕ್ಷಣ ಅಲ್ಲ. ಅದೇ ಕೇಳ್ತಿರೋದು ಲಕ್ಷಣ. ಯಾವ ಲಕ್ಷಣ ಶಬ್ದಕ್ಕೇ ಅಸಾಧಾರಣ ಧರ್ಮೋ ಹಿ ಲಕ್ಷಣ ಮಿಚ್ಚುಚ್ಯತೆ ಅಂತಲೇ ಡೆಫಿನೇಷನ್ ಅದಕ್ಕೆ. ಲಕ್ಷಣ ಮಿತ್ಯರ್ಥ. ಉಕ್ತಂ ಲಕ್ಷಣಂ ಅನುವದತೆ ಲಕ್ಷಣಾಂತರಂ ಪೃಚ್ಛಾಮೀತಿ ಜ್ಞಾಪಯಿತು. ಒಂದು ಗೊತ್ತಿದೆ, ಏನು? ಸಮಾಧಿ ಸಿದ್ಧನಾಗಿರಬೇಕೇ ಒಂದು ಗೊತ್ತಿದೆ. ಆದರೆ ಅದೆಲ್ಲ ಸಮಾಧಿ ಸಿದ್ಧರಿಂದ ಅವ್ನಿಗೆ ಮಾತಾಡೋ ಪ್ರಶ್ನೆ ಬರೋದಿಲ್ಲ, ಆದ್ದರಿಂದ ವಿಷಯನೇ ಇಲ್ಲ. ಈಗ ಸುಮ್ಮನೆ ಯಾರೂ ಗೊತ್ತಿರ್ಬೋದು, ಹೇಳ್ತಾರೆ, ಇಲ್ಲಿ ಪದ್ವದಲ್ಲಿ ಬರ್ತದೆ. ಕುರುಕ್ಷೇತ್ರಕ್ಕೆ ಆಚಾರ್ಯ ಹೋಗಿದ್ದರು, ಹಾಗೆ ಆಯಿತು, ಒಬ್ಬನ ತಪಸ್ ಮಾಡ್ತಾ ಕೂತಿದ್ದ. ಭಾರಿ ಖುಷಿ, ಏನಪ್ಪ ಕುರುಕ್ಷೇತ್ರದಂಥ ಕ್ಷೇತ್ರ
ಇಲ್ಲಿ ಏನು ಭಾಳ ಸೀರಿಯಸ್ ತಪಸ್ ಮಾಡ್ತಿದ್ದಾನಲ್ಲ ಅಂದ್ಕೊಂಡು ಆಚಾರ್ಯನ ಕೇಳಿದರು ಹೋಗಿ. ಒಬ್ಬ ಜ್ಞಾನಿ ನೋಡಿಬಿಟ್ವಿ ನಾವು ಸಿಕ್ಕಿಬಿಟ್ಟೆ ಅಂತೇಳಿ ಅವ್ರು ಹೇಳಿ ಯಾರು ನಾವು ಜ್ಞಾನಿ ಎಲ್ಲ ರಾಕ್ಷಸ ಅಂತ ಹೇಳಿ. ಇದು ನೋಡಿ ಅವ್ರಿಗೆ ಗೊತ್ತಾಗಲಿ ಇವ್ರಿಗೆ ಗೊತ್ತಾಯ್ತು. ತಪಸ್ವಿವ ಸ್ಥಿತಂ ಡಾಂಭಂ ಗೊತ್ತಾಯ್ತಾ ಹೃತ್ವ ಮಾರೀಚಮಭ್ಯದ ಅವ್ರು ಭಾವಿ ಮಾರೀಚ ಅಂತ ಹೇಳ್ತಾರೆ. ಮುಂದೆ ಮಾರೀಚರಾಗಿ ಇಲ್ಲಿನ ತಪಸ್ಸು ಮಾಡ್ತಾರೆ. ಈ ಗುಂಡಗಳಲ್ಲೂ ಸೀನಿಯಾರಿಟಿ ಅವೆಲ್ಲ ಇರ್ತವೆ. ಹೆಡ್ ಆಗೋದು ಅವೆಲ್ಲ ಭಾರಿ ಕಷ್ಟ. ಇವಾಗ ಭಾಳ ದೊಡ್ಡ ಗುಂಡ ಆದರೆ ಹೆಡ್ ಆಗ್ತಾರೋ ಆ ರೀತಿಯೇ ಇವ್ರು ಮುಂದೆ ಮಾರೀಚನಾಗಲೇ ಕೀಲೇ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾರೆ. ಅದಕ್ಕೆ ಒಳ್ಳೆಯ ಕ್ಷೇತ್ರ ಆಗಬೇಕು ತಪಸ್ಸಿಗೆ. ಇವತ್ತು ಓದಿ ಒಳ್ಳೆ ಯೂನಿವರ್ಸಿಟಿಯಲ್ಲೇ ಫೇಲು ಪಾಸು ಆಗ್ಬೇಕಾದ್ರೆ ಅದೇ ಸ್ಟ್ಯಾಂಡರ್ಡ್. ಆದ್ದರಿಂದ ಇಲ್ಲಿ ಹೇಳಿದ್ದೇನು ಮಾರೀಚನಾಗಬೇಕು ಅಂಥೇಳಿ ಅರ್ಥ ಆಯ್ತಾ? ಅವ್ರ ಉದ್ದೇಶನ ಆಗಿರ್ತೀವಿ. ಕೆಟ್ಟದ್ದರಲ್ಲೂ ದೊಡ್ಡತನ ಕಾಣ್ತಾರೋ. ಇನ್ನು ಕಳ್ತನ ಮಾಡೋಕೆ ಸಿಗಬಾರ್ದು, ವರ ಕೊಡು. ರಾವಣಾದಿಗಳು ಹಾಗೆ ತಗೊಂಡು ತಾನೆ ಸಾಯೋ ಕೆಲಸ ಮಾಡ್ತೀನಿ, ಸಾಯಬಾರ್ದು. ಮಾಡೋದೆಲ್ಲ ಸಾಯೋ ಕೆಲಸನೇ, ಸಾಯಬಾರ್ದು, ವರ ಕೇಳು. ಯಾರು ಈ ಗೂಂಡಾಗಳಿಗೆ ತಪ್ಪೊಂದು ಗೊತ್ತಿದೆಯೋ ಇಲ್ವೇ ಹೇಳಿ. ಗೂಂಡಾಗಳು ಮಾಡೋದು ತಪ್ಪೊಂದು ಗೊತ್ತಿದೆಯೋ ಇಲ್ವಾ? ಅಷ್ಟೇ. ಯಾಕೆ ಬಿಡೋದಿಲ್ಲ? ಸ್ವರೂಪ ಹೇಳ್ಕೊಂಡು ಹೋಗುತ್ತೆ ಆ ಕಡೆಗೆ. ಕಾಮ ಏಷ ಕ್ರೋಧ ಏಷ, ಸ್ವರೂಪದಲ್ಲೇ ಕಾಮ ಇರೋದು ಬಿಡೋದಿಲ್ಲ ಅಷ್ಟೇ. ಇವತ್ತು ಇದ್ದೇ ಗೂಂಡಾಗಳಿಗೆ ಜ್ಞಾನ ಇದ್ದಿದ್ದಕ್ಕೆ ಅವ್ನು ಗುಂಡರ ಹೆಡ್ ಆಗೋದು. ಅವನು ಗೊತ್ತಾಯ್ತಿಲ್ಲ. ಅವ್ರಿಗೆ ಜ್ಞಾನ ಇಲ್ಲದ್ರು ಗುಂಡಾಕೆ ಆಗ್ತಾನೆ. ಗುಂಡನಾಗಿರ್ತಾನೆ. ಗುಂಡ ಅಂತ ಜ್ಞಾನನೂ ಇಲ್ಲದ ತಕ್ಷಣ ಓಡ್ತಾನೆ. ಯಾಕೆ ಬಂದ ತಕ್ಷಣ ಗೊತ್ತಾಯ್ತಾ? ಓಡೋದಕ್ಕೆ ಕಾರಣ ಅದೇ. ದುಷ್ಟರಿಗೆ ಅದು ಹೆಮ್ಮೆ. ಅದು ಕೆಲವೆಲ್ಲ ಎಷ್ಟು ಕೊನೆ ಮಾಡಿದ್ರು ಅವರೇ ಎಷ್ಟು ಕೊನೆ ಮಾಡಿದ್ರು ಗೊತ್ತಾ ಜೋರಾಗಿ ಹೇಳ್ಕೊತಿರ್ತಾರೆ. ಅಂದರೆ ಒಂದು ಹೆಮ್ಮೆಗಿದ್ದಾಗ ಲೆಕ್ಕ. ಅದು ಕೆಲಸಕ್ಕೆ ಬೆಸ್ಟ್ ಗುಂಡಗಳಲ್ಲಿ ಪ್ಲಸ್ ಪಾಯಿಂಟ್ ಇದ್ದಾಗ ಲೆಕ್ಕ. ಹಾಂ ಹೌದು, ಮುಂದಿನ ಮಾಡದಲ್ಲಿ ಬರ್ತಾರೆ. ಇವರು ವರ ಕೊಡೋರಾಗಲೇ ಬ್ರಹ್ಮದೇವರಾಗಿರ್ತಾರೆ ಇವರು. ನನ್ನ ಹತ್ರ ಬರುತ್ತೆ ಫೈಲ್ ಅಂತಾರಲ್ಲ ಹಾಗೆ, ನನ್ನ ಹತ್ರ ಬರೋ ಫೈಲ್ ಇದು. ಅದರಿಂದಾಗೆ ಎಲ್ಲ ಗೊತ್ತು. ಇವರು ಸರ್ವಜ್ಞರು, ಆಚಾರ್ಯ ಸರ್ವಜ್ಞ ಅಂತ ತೋರಿಸಿದರು. ಆದ್ದರಿಂದ ನಾವೇನು ಮಾಡಬೇಕೀಗ? ನಾನು ಡಿಸೈಡ್ ಮಾಡೋಕ್ಕೆ ಹೋಗಬಾರ್ದು ಜ್ಞಾನಿಗಳು ಯಾರು ಅಂತೇಳಿ. ಲೆಕ್ಚರ್ ಹೋದ್ರೆ ಅಪಾಯಿಂಟ್ ಮಾಡುತ್ತಲ್ಲ, ಅದು ನಮಗೆ ಆಧಾರ. ಅಪಾಯಿಂಟ್ ಮಾಡಿರ್ತಾರೆ, ಅವನ ಆಧಾರ. ನೀವು ಅವನ ಪರೀಕ್ಷೆ ಮಾಡೋಕ್ಕೆ ಬಂದರೆ ನಾವ್ಯಾಕೆ ಅಲ್ಲಿಗೆ ಹೋಗ್ತೀವಿ? ಮತ್ತೆ ಅವ್ನು ಪರೀಕ್ಷೆ ಮಾಡೋ ಜ್ಞಾನ ಇದ್ದರೆ ನಾವ್ಯಾಕೆ ಹೋಗ್ತೀವಿ ಅಲ್ಲಿಗೆ? ಅದಕ್ಕೆ ಯಾರಿಗೆ ಪರೀಕ್ಷೆ ಮಾಡೋ ಶಕ್ತಿ ಇದೆ ಮಾಡಬೇಕು. ಉಳಿದವರು ಯಾರು ಪರೀಕ್ಷಿತರಾಗಿರ್ತಾರೆ ಅವ್ರನ್ನ ಫಾಲೋ ಮಾಡಿಬಿಟ್ಟು, ಯಾರು ಡ್ರೈವರ್ ಲೈಸೆನ್ಸ್ ಕೇಳ್ತೀವ್ರು ಹೋಗ್ಬಿಟ್ಟು ಬಸ್ ಯಾವ ಬಸ್ಸಿಗೆ ಆದರೂ ನಮ್ಮ ಕೆಲಸ ಅಲ್ಲ ಅದು. ಯಾಕೆ ಮಾಡೋರು ಮಾಡಿರ್ತಾರೆ, ಅದು ನಮ್ಮ ಕೆಲಸ ಅಲ್ಲ. ಅದಕ್ಕೆ ನಾವು ಫಾಲೋ ಮಾಡಬೇಕಾದ್ದೇನೀಗ ಜ್ಞಾನಿಗಳನ್ನು ಫಾಲೋ ಮಾಡಬೇಕು. ಸ್ಥಿತಧೀಹಿ ಕಿಂ ಸ್ಥಿತವಾಗೋದು ಅಂದರೆ ಏನು? ಅಚಲವಾಗೋದು ಅಂತ. ಪ್ರಜ್ಞೆ ಅಂದರೆ ಜ್ಞಾನ, ಶೇಕ್ ಆಗಬಾರ್ದು ಜ್ಞಾನ. ಅದೇ ಹೇಳ್ತಿರೋದು. ಅಪ್ರೋಷ ಜ್ಞಾನಿಗೆ ಪೂರ್ಣ ಜ್ಞಾನ ಅಂತ ಅರ್ಥ. ಇವತ್ತು ಬದಿರಿ ಬಗ್ಗೆ 1000 ಲೆಕ್ಚರ್ ಹೊಡೆದ್ರು ಕೂಡ ಹೋಗಿ ಬಂದಮೇಲೆ ಹೇಳೋ ರೈತನೇ ಬೇರೆ. ಅವ್ನ ರೀತಿ ನೋಡಿದ್ದೆ ಇಲ್ಲ, ಇಷ್ಟೆಲ್ಲ ನೋಡಿ ಇಲ್ಲ ಆದ್ಬಿಟ್ಟು ಬೋಧೋದ ಕತೆ. ಅವ್ನ ಮಾತು ಏನು ಬರಲಿಲ್ಲ, ಪೂರ್ತಿ ಇದು ಬರಲಿಲ್ಲ. ಯಾಕೆಂದರೆ ನೋಡಿ ಗೊತ್ತಿಲ್ಲ ಅವನಿಗೆ. ನೋಡಿಬಿಟ್ಟಿದ್ದಾನೆ, ತಿಳ್ಕೊಂಡು ಆ ವಿಚಾರ ಬೇರೆ. ನೋಡಿದ್ದಾನೆ ಮತ್ತು ಪ್ಲಸ್ ಪಾಯಿಂಟ್ ಅದು. ನೋಡಿದಾಗ ಅನುಭವ ಯಾವಾಗಲೂ ಬೇರೆಯೇ. ಕಿಮಾಸೀತ ವ್ರಜೇತ ಕಿಂ ಮುಂದೆ ಸಮಾಧಿಸ್ಥ ಬ್ರಹ್ಮಾಂಡ. ಈಗ ಕೇಶವ ಅನ್ನೋ ಪದ ಬಂತು. ಆಚಾರ್ಯ ಮಧ್ಯ ಎಲ್ಲದಕ್ಕೆ ಹೇಳಲ್ಲ, ಪ್ರಸಂಗ ಬಂತು ಅಂತ ಹೇಳ್ತಾರೆ. ಕೇಶವ ಅಂತ ಯಾಕೆ ಕರಿಬೇಕೀಗ? ಕೃಷ್ಣ ಬೇಕಾಷ್ಟು ಹೆಸರುಗಳಿದೆ, ವಾರ್ಷಣೆ ಅನ್ಬೋದ. ಕೇಶವ ಅಂತ ಯಾತಕ್ಕೆ ಕರೆದ? ಅರ್ಥ ಇದೆ. ಏನು ಅರ್ಥ ಇದೆ? ಕ ಅಂದರೆ ಹೇಳ್ತಾರೆ, ಕ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು, ಕಶ್ಚ ಈಶಶ್ಚ ಇಬ್ಬರೇನಾದರೂ ಕೇಶವ್ ಆದರು. ಅವ್ರನ್ನ ವಾ ಅಂದರೆ ವರ್ತಯತಿ, ನಿಯಮನ ಮಾಡ್ತಾನೆ. ಸೊ ಬ್ರಹ್ಮರುದ್ರಾದಿ ಬ್ರಹ್ಮದೇವರು ಸೃಷ್ಟಿಕರ್ತ ಅಂತ ಲೋಕ ತಿಳ್ಕೊಂಡಿರೋರು, ರುದ್ರ ಲಯಕರ್ತ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ನಿಯಮನ ಮಾಡ್ತಾನೆ ಸ್ಥಿತಿಕರ್ತ. ಅವರನ್ನು ಸೇರಿ ಸ್ಥಿತಿ ಮಾಡೋದ್ರಿಂದಾಗಿಯೇ ಕೇಶವ ಅಂತ ಹೆಸರು. ಈಗ ಆಚಮನ ಒಳಗೆ ಬರ್ತಿದ್ದು ಗೊತ್ತಾದರೆ, ಆಚಮನ ಒಳಕ್ಕೂ ಬರೋದಿಲ್ಲ ಅಂತಾರೆ. ನೀರು ಕುಡಿದ್ರೆ ಆಚಮನ ಅಲ್ಲ, ಅರ್ಥ ತಿಳ್ಕೊಂಡ್ರೆ ಆಚಮನ. ಅದಕ್ಕೆ ಆಚಾರ್ಯ ಪ್ರಸಂಗ ಬಂತು ಅಂತ ಹೇಳಿದರು. ಬ್ರಹ್ಮಾಣ ಬ್ರಹ್ಮಾಣಂ ಈಶಂ ರುದ್ರಂಚ ವರ್ತಯತಿ ಇತಿ ಕೇಶವ. ಕಂ ವರ್ತಯತಿ ರುದ್ರಂ ಈಶಂ ವರ್ತಯತಿ ಕೇಶವ್ ವರ್ತಯತಿ ಇತಿ ಕೇಶವ. ತಥಾ ಹಿ ನಿರುಕ್ತಿ ಕೃತ ಹರಿವಂಶೇಷು ರುದ್ರೇಣ ಕೈಲಾಸಯಾತ್ರಾಯಾಮ್. ಇದಕ್ಕೆ ಆಧಾರ ಕೊಡ್ತಾರೆ. ಮತ್ತೆ ರುದ್ರದೇವರು ಬರ್ತಾರೆ, ಹರಿವಂಶದಲ್ಲಿ ಬರುತ್ತೆ ಕೈಲಾಸ ಯಾತ್ರೆ ಪ್ರಸಂಗ. ತಪಸ್ ಮಾಡ್ತಾರೆ ರುದ್ರದೇವನ ಕುರಿತು ಬರ್ತಾರೆ. ಅವರು ಸ್ತೋತ್ರ ಮಾಡಿದ ತಕ್ಷಣ ಹೇಳ್ತಾರೆ, ಇಲ್ಲ ನೀನು ಕೇಶವ, ನಾವಲ್ಲ ಅಂತ ಹೇಳ್ತಾ 12 ನಾಮಗಳ ಅರ್ಥ ಹೇಳ್ತಾರೆ. ಹರಿವಂಶದಲ್ಲಿ ಬರುತ್ತದು. ಅದಕ್ಕೆ ಆಚಾರ್ಯ ಕೋಟ್ ಮಾಡಿದ. ಹರಿವಂಶದಲ್ಲಿ ಬರುತ್ತೆ ಕೈಲಾಸ ಯಾತ್ರೆ ಪ್ರಸಂಗ ನಿರುಕ್ತಿ ಹೀಗೆ ಮಾಡಿದ್ದಾರೆ ಅಂತ ಹೇಳಿದರು. ಮತ್ತು ಇನ್ನೊಂದು ಕೊಟ್ಟರು ಸಪೋರ್ಟಿಂಗಾಗಿ. ಹರಿವಂಶ ಮಹಾಭಾರತದ್ದಾಯ್ತು. ಇನ್ನೊಂದು ಹೇಳ್ತಾರೆ, ಹಿರಣ್ಯಗರ್ಭ ಕಃ ಪ್ರೋಕ್ತಃ. ಹಿರಣ್ಯಗರ್ಭಗೆ ಏನಂತ ಹೆಸರಿದೆ? ಕ ಅಂತ ಹೆಸರಿದೆ.
ಈಶಃ ಶಂಕರ ಏವಚ. ಈಶಾದ ರುದ್ರದೇವರು. ಸೃಷ್ಟ್ಯಾದಿನ ವರ್ತಯತಿ ತೌ, ಅವರು ಸೃಷ್ಟ್ಯಾದಿಗಳನ್ನೆಲ್ಲ ಮಾಡೋದು ಪರಮಾತ್ಮ. ಅದಕ್ಕೆ ಏನಂತ ಹೆಸರು? ಕೇಶವಾದ್ದೇವರಿಗೆ. ಯಶಸ್ತ್ವಂ ಕೇಶವೋ ಭವಾನಿತಿ ವಚನಾಂತರಾಚ್ಯ. ವಚನಾಂತ ಇದು ಹರಿವಂಶದಲ್ಲಿದೆ ನೋಡಿ. ಇನ್ನೊಂದು ಬೇರೆ ವಚನ ಇದೆ, ಇನ್ನೊಂದು ಕೊಟ್ಟು ಎರಡು ಆಧಾರ ಕೊಟ್ಟರು. ಪುನರಪಿ ಬದರಿ ಗತ್ವ ಇದ್ದಾಗೆ ಸ್ವಾಮಿನ ಎರಡೆರಡು ಕೊಡೋದು, ಶ್ರುತಿ ಸ್ಮೃತಿ ಕೊಡೋದು, ಎರಡಾಯ್ತಲ್ಲ. ಸ್ಮೃತಿನೇ ಎರಡು ಕೊಡೋದು, ಶ್ರುತಿ ಎರಡು ಕೊಡೋದು. ಅದಕ್ಕೆ ಎರಡು ಬೆರಡು ಅಂತ ಹೇಳಿದರೆ ಆಚಾರ್ಯ ಎಲ್ಲ ಏನು ಮಾಡ್ತೀವಿ, ಎರಡು ಸರ್ತಿ ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ಬೆಸ್ಟ್ ಆಫ್ 3 ಎರಡು ಗೆದ್ರೆ ಮುಗಿದೋಯ್ತು, ಮುಂದೆ ಆಡಿಸೋದೇ ಇಲ್ಲ. ಅದಕ್ಕೆ ಎರಡು ಸರ್ತಿ ಎಲ್ಲ ಆವೃತ್ತಿ ಆಗೋದು, ಒಂದು ಸರ್ತಿ ಆವೃತ್ತಿ ಆಗೋದಿಲ್ಲ. ಆವೃತ್ತಿ ಅಂತಾಗೋದು ರಿಪೀಟ್ ಮಾಡಿದಾಗ. ವೃಷ್ಟ್ಯಾದಿನ ವರ್ತಯತಿ ತವ್ಯತಃ ಕೇಶವ ಭವಾನಿತಿ ವಚನಾಂತರಾಚ್ಯ. ಕಿಮಾಸೀತ ಕಿಂ ಪ್ರತ್ಯಾಸೀತ, ಯಾವ ಫಲಕ್ಕೋಸ್ಕರ ಮಾಡ್ತಾನೆ? ಫಲ ಬಂದಾಗಿದೆ ಅವನಿಗೀಗ, ಮತ್ತೆ ಯಾಕೆ ಮಾಡಬೇಕು ಅವನು? ಇನ್ನೂ ಒಂದು ಎಲ್ಲ ಆಫೀಸ್ ಕೆಲಸ ಮತ್ತೆ ಯಾಕೆ ರಿಟೈರ್ ಆಗಿದೆಯಲ್ಲ, ಮತ್ತೆ ಯಾಕೆ ಬಂದಿರಿ ಅಂತ ಕೇಳಿದರೆ ಕಾರಣ ಹೇಳಬೇಕು ಅವರು. ನಚ ಅರ್ಜುನೋ ನ ಜಾನಾತಿ ಲಕ್ಷಣಾಧಿಕಂ. ಅರ್ಜುನಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಇನ್ನೂ ತಿಳ್ಕೊಬೇಕು ಅಂತೀವಿ. ಎಲ್ಲೆಲ್ಲಿ ಗೊತ್ತಿದ್ದವರು ಕೂಡ ಮತ್ತೆ ಕೇಳ್ತಾರೋ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಕೇಳ್ತಾರೆ. ಒಂದು, ತಿಳಿದೇ ಇದ್ದವರಿಗೆ ತಿಳಿಸ್ಬೇಕು ಅಂತ ಕೇಳ್ತಾರೆ. ಎರಡು, ಜಾನಂತಿ ಪೂರ್ವರಾಜಾನೋ ದೇವರ್ಷಯಸ್ತಥೈವ ಹಿ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯವಿತ್ತಯೇ ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಮಿತಿ ವಚನಾತ್. ಅದಕ್ಕೊಂದು ಆಧಾರ. ಜಾನಂತಿ ಪೂರ್ವರಾಜಾನಃ. ಪೂರ್ವರಾಜ ಅಂದ್ರೆ ಯಾರು? ಇಮಂ ವ್ಯವಸ್ಥತೆ ಯೋಗಂ ಪ್ರೋಕ್ತವಾನ್ ಮವೇಮಂ ವ್ಯವಸ್ವಾನ್ ಮನವೇ ಪಾಹ ಮಧುರುಕ್ಷಾಕವರೆಲ್ಲ ಇದ್ದಾರೆ. ಯಾರವರೆಲ್ಲ ಕೂಡ ಜನಕಾದಿಗಳೆಲ್ಲ ಪೂರ್ವರಾಜರು. ಅವರೆಲ್ಲ ಎಂಥವರು ಅಂದರೆ ಅಪರೋಕ್ಷ ಜ್ಞಾನಿಗಳೇ. ದೇವರ್ಷಯ ತಥೈವಚ. ಇವತ್ತು IAS ಆಫ್ ಎಜುಕೇಟೆಡ್ ಅಂತ ಕೇಳಿದ್ರೆ ಹೇಳಬೇಕು, ಗೊತ್ತಾಯ್ತಾ? ಆದ್ದರಿಂದ ಕೆಲವರು ದೇವರ್ಷಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಹಿಂದಿನ ರಾಜರು ಅಂದರೆ ಕಿಂಗ್ ಫಿಲಾಸಫರ್ಸ್ ಅಂತಾನೆ ಹೆಸರು. ಹಿಂದಿನ ರಾಜರೆಲ್ಲ ಏನವರು? ಕಿಂಗ್ ಫಿಲಾಸಫರ್ಸ್ ಅಂತೇಳಿ. ಜನಕರಾಜ ಋಷಿಮುನಿಗಳಿಗೆ ಉತ್ತರ ಕೊಡಲಿಕ್ಕಾಗದ ತಾನು ಉತ್ತರ ಕೊಡ್ತಿದ್ದ ರಾಜನಾಗಿ, ಅಷ್ಟು ಜ್ಞಾನ ಇತ್ತು. ಆದ್ದರಿಂದ ಹಾಗಿದ್ದರೆ ನಿಜವಾದ ರಾಜ ಆಗೋದು. ಗೊತ್ತು, ಧರ್ಮವನ್ನು ಪೂರ್ತಿ ತಿಳಿದವನು ರಾಜ. ಧರ್ಮನೇ ದ್ವೇಷ ಮಾಡಿದ ರಾಜ ಹೇಗಾಗ್ತಾರೆ? ಗೊತ್ತಿರೋದು ಹಾಗೆ ವಾತಾವರಣ, ಅಂಥ ವಾತಾವರಣ ಇದೆ. ಯಾತಕ್ಕೆ ಕೇಳ್ತಾರೆ ಅಂದರೆ ವಾರ್ತಾಯಿ ತಿಳಿಸ್ಲಿಕ್ಕೋಸ್ಕರ, ಗುಹ್ಯವಿತ್ತಯ ರಹಸ್ಯ ತಿಳ್ಕೊಳ್ಳೋಕ್ಕೋಸ್ಕರ. ಇದನ್ನು ವಿಶೇಷ ಇದ್ದರೆ ಹೇಳಿ ಅಂತ ಕೇಳ್ತಾರೆ. ಧರ್ಮಾನ್ ಪೃಚ್ಛಂತಿ ವಾರ್ತಾಯೇ ಗುಹ್ಯವಿತ್ತಯೇ. ಅಂಥವ್ರಿಗೂ ಕೇಳೋದಿರುತ್ತಾ ಅಂದರೆ ಹೇಳ್ತಾರೆ, ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಮಿತಿ ವಚನಾತ್. ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಂ. ಗುಹ್ಯ ಪದಾರ್ಥಗಳು ಎಂದೂ ಕೂಡ ಪುರಾಣಗಳಲ್ಲಿ ಅಲ್ಪಬುದ್ಧಿಗಳಿಗೆ ಜನಕ್ಕೆ ಅರ್ಥ ಆಗೋದಿಲ್ಲ. ಜ್ಞಾನಿಗಳನ್ನ ಕೇಳಿದಾಗಲೇ ತಿಳಿಯೋದ. ಓದ್ತಾರೆ, ಸಂಸ್ಕೃತ ಬರುತ್ತೆ, ಒಂದು ಅರ್ಥ ಆಗುತ್ತಿಲ್ಲ ಅಂತೇನಲ್ಲ, ಬಟ್ ಇನ್ನೂ ಗೂಢವಾಗಿ ಆಳಕ್ಕೆ ಬರೋದಿಲ್ಲ. ಅದು ಯಾರಿಗೆ ಸಾಧ್ಯ? ಭಾರಿ ದೊಡ್ಡ ಜ್ಞಾನಿಗಳಾಗಬೇಕು. ಅದಕ್ಕೆ ಮತ್ತೆ ಮತ್ತೆ ಕೇಳ್ತಿರ್ತಾರೆ. ಈ ಪ್ರಶ್ನೆಗೆಲ್ಲ ಉತ್ತರ ಇದೆ. ಮಹಾಭಾರತ ಶಾಂತಿ ಪರ್ವದೊಳಗೆ, ಅನುಶಾಸನ ಪರ್ವ ಶಾಂತಿ ಪರ್ವದೊಳಗೆ ಕೆಲವು ಪ್ರಶ್ನೆಗಳು ಬರುತ್ತೆ. ರುದ್ರ ಹರ ಪಾರ್ವತಿ ಸಂವಾದ. ಪಾರ್ವತಿ ಕೆಲವು ನೋಡಪ್ಪ, ನಮಗೆ ಗೊತ್ತು ಉತ್ತರ ಇದೆಲ್ಲ ಕೇಳ್ತಾರೆ ಅಂತ ಅನಿಸಿಬಿಡ್ತದೆ. ಗೊತ್ತಾಯ್ತಾ? ಆ ಕೇಳೋ ಉದ್ದೇಶ ಹೀಗೆ ತಿಳಿಸ್ಬೇಕು ಅಂತ, ಒಂದು ಹೆಚ್ಚು ತಿಳಿಬೇಕು ಅಂಥೇಳಿ. ನಮಗೆ ಗೊತ್ತಿದ್ದು ಕೂಡ ಇದೆಲ್ಲ ಓದಿ ಆದಮೇಲೆ ಗೊತ್ತಾಗಿರೋದು, ಮೊದಲೇ ಅಲ್ಲ. ಗೊತ್ತಾಯ್ತಾ? ಆ ರೀತಿ ಓದಿದ ಮೇಲೆ ಬಂದಿರೋದಾದ್ದರಿಂದ ತಿಳಿದವರು ಸಂವಾದ ಮಾಡ್ತಾರೆ ಅಂದರೆ ತಿಳಿಸೋಕ್ಕೋಸ್ಕರ ಮಾಡ್ತಾರೆ. ಎಷ್ಟೋ ತರತೆ ಸಂವಾದಗಳು ಮಾಡ್ತಾರೆ. ಆಸ್ತಿಕ ಸಂವಾದ. ಇಬ್ಬರು ಸ್ವಾಮಿಗಳೇ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಇಬ್ಬರು ಸ್ವಾಮಿಗಳೇ. ಅಲ್ಲಿ ಪ್ರಶ್ನೆ ಕೇಳ್ತಾರೆ, ದೇವರಿಲ್ಲ, ಅದೇ ಆಗುತ್ತೆ ಸಾಧ್ಯ, ದೇವರಿದ್ದಾರೆ ಪ್ರಶ್ನೆ ಮಾಡ್ತಾರೆ. ಈ ಪೀಠಾಶ್ರೀಗೆಲ್ಲ ಮಾತಾಡ್ತಾರೆ ಅಂತ ಕೇಳಬಾರ್ದು. ಆ ಪ್ರಶ್ನೆ ಕೇಳ ಅವ್ರ ಉತ್ತರ ಅವ್ರನ್ನ ತೊಗೋಬೇಕು. ಸಾಮಾನ್ಯ ಸೀನಿಯರ್ಸ್ ಆದವ್ರು ಉತ್ತರ ಕೊಡೋದು, ಜೂನಿಯರು ಪ್ರಶ್ನೆ ಕೇಳೋದು ಪದ್ಧತಿ ಅದು. ಜಾನಂತಿ ಪೂರ್ವ. ಅದಕ್ಕೆ ಶ್ರೀಕೃಷ್ಣಾರ್ಜುನ ಸಂವಾದೆ, ಸಂವಾದ ಪದ್ಧತಿ ಬಂದಿದೆ, ಹೆಸರು ಕೂಡ. ಜಾನಂತಿ ಉಮಾಮಹೇಶ್ವರ ಸಂವಾದ. ಅದು ಉಮಾಮಹೇಶ್ವರ ಸಂವಾದ. ಪುರಾಣ ಪುಣ್ಯಕದಲ್ಲಿ ಬರೋ ಸಂವಾದಗಳೆಲ್ಲ ಈ ಗುಂಪಿ ಸೇರಿತ್ತು. ಜಾನಂತಿ ಪೂರ್ವರಾಜಾನೋ ದೇವರ್ಷಯಸ್ತಥೈವ ಹಿ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯವಿತ್ತಯೇ ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿರಾಮಿತಿ ವಚನಾತ್. ಎಷ್ಟು ಸಮಸ್ಯೆ ಉತ್ತರ ಕೊಟ್ಟರು ಆಚಾರ್ಯರು. ಹಿತಪ್ರಜ್ಞೆ ಶಬ್ದ ಏನು, ಕಿಂ ಪ್ರಭಾಷೆತ ಕಿಮ್ಗೆ ಏನು ಅರ್ಥ ಇದೆ, ಕೇಶವ ಅಂತಾನೆ ಯಾತಕ್ಕೆ ಕರೆದ, ಇವೆಲ್ಲ ಕೂಡ ತಿಳಿಸಿದ್ರು. ಸುಮ್ಮನೆ ಬೇರೆ ಭಾಷೆ ಓದಿ ಇದೇನು ಲಿಂಕ್ ಸಿಗೋದೇ ಇಲ್ಲ. ಒಂದಕ್ಕೂ ಯಾತಕ್ಕೆ ಹೆಸರು ಹೇಳೋದೇ ಇಲ್ಲ. ಇಲ್ಲದೆ ಹೋದರೆ ಅದೇ ಪದ ಯಾಕೆ ಉಪಯೋಗಿಸ್ಬೇಕಲ್ಲಿ? ಕೋ ಬ್ರಹ್ಮೇತಿ ಸಮಾಖ್ಯಾತಃ ಈಶೋಹಂ ಸರ್ವವಿಧ. ಹರಿವಂಶದ ಕೆಳಗೆ ಕೊಟ್ಟಿದೆ, ಇಲ್ಲಿ ಟೀಕಾರಾಯರು ಕೊಟ್ಟಿದ್ದಾರೆ. ಕೋ ಬ್ರಹ್ಮೇತಿ ಸಮಾಖ್ಯಾತಃ ಈಶೋಹಂ ಸರ್ವವೇದೇಹಿಷು ಆವಾಂ ತವಾಂಗೇ ಸಂಭೂತೌ ತತಃ ಕೇಶವನಾಮವಾನ್. ಇದು ಹರಿವಂಶದ ಮಾತಿದೆ, ಹರಿವಂಶ ವಚನಂ.
ಇಷ್ಟು ಈಗ ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ. ತಾತ್ಪರ್ಯ ಎಷ್ಟಿದೆ ತಾತ್ಪರ್ಯ? ಪ್ರಜಹಾತಿ ಇಷ್ಟೇ, ಸ್ವಲ್ಪ ಇದೆ. ಕಾ ಭಾಷಾ ಕಥಂ ಭಾಷ್ಯತೆ, ಕಥಂ ಭಾಷ್ಯತೆ, ಹೇಗೆ ಮಾತಾಡಿದ್ರೆ ಲಕ್ಷಣ ಅದು. ಭಾಷ್ಯತೆ ಮಾತು ರೀತಿ, ಅವಾಗ ಅಪ್ರೋಷಣ ರೀತಿ ಹೇಗಿರುತ್ತೆ ಅಂತ ಕೇಳಿದರೆ, ಭರತರಾಜ ಮಾತಾಡಿದ, ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ. ಯಾರು? ರಹುಗಣ. ನಾನು ಹೊಡಿತೀಯಾ? ಹೊಡಿ, ನನಗೇನಾಗೋದಿಲ್ಲ, ಹಿಟ್ಟು ರುಬ್ಬಿದಾಗತ್ತೆ. ನೀವು ಕೂಡ್ಲಕ್ಕೆ ನೀನ್ಯಾರು? ಹೊರಲಕ್ಕೆ ನಾನು ಯಾರು? ಹೊಡೆದು ನನಗೇನಾಗತ್ತೆ? ತಕ್ಷಣ ಕೆಳಗೆ ಹೇಳ್ದ. ಏನಿದು ಅರ್ಥನೇ ಆಗಲಿಲ್ಲ ನನಗೆ, ನಾನು ಕೂತಿದ್ದೀನಿ, ನೀವು ಯಾರು ಅಂತ ಕೇಳ್ತೀರಾ, ಹೊತ್ತಿದ್ದೀನಿ ಹೊರೋದಿಲ್ಲ ಅಂತ ಹೇಳ್ತೀಯ, ಹೊಡೆದ್ರೆ ಸತ್ತೋಗ್ತೀರಿ, ನನಗೇನಾಗಲ್ಲ, ಏನಿದೆ ಅಲ್ಲ ನನಗೆ ಅರ್ಥ ಆಗೋದಿಲ್ಲ ಅಂತ ಕೇಳಿದಾಗ ಮುಂದೆ ಹೇಳ್ತಾರೆ. ಅದೇ ರೀತಿಯೇ ಈಗ ಕಾ ಭಾಷಾ ಕಥಂ ಭಾಷ್ಯತೆ, ಹೇಗೆ ಮಾತಾಡ್ತಾನೆ. ಕೈರ್ಗುಣೈಹಿ, ಯಾವ ಗುಣಗಳಿಂದ ಕೂಡಿರ್ತಾನೆ, ಲಕ್ಷಣಗಳು. ಗುಣ ಅಂದ್ರೇನು? ಅಸಾಧಾರಣ ಧರ್ಮ. ಸಮಾಧಿಸ್ತಸ್ಯ ವಿಷಮಬುದ್ಧಿ ವರ್ಜಿತಸ್ಯ, ಹೊಸ ಅರ್ಥ ಹೇಳಿದರು. ವಿಷಮಬುದ್ಧಿ ವರ್ಜಿತಸ್ಯ ಅಂದರೆ ಅವನ ಸಮಾಧಿಯಲ್ಲಿರ್ತಾನೆ ಅಂದರೆ ಸಮವಾಗಿ ನಡ್ಕೊಳ್ತಾನೆ. ಅಲ್ಲಿ ಪಕ್ಷಪಾತ ವೈಷಮ್ಯ ಯಾವುದೂ ಇರೋದಿಲ್ಲ. ಸಮಬುದ್ಧಿರ ವಿಶಿಷ್ಯತೆ ಮುಂದೆ ಹೇಳ್ತಾನೆ. ಸಮಬುದ್ಧಿ ಅದು ನಿಷ್ಪಕ್ಷಪಾತ, ಇಂಪಾರ್ಷಿಯಲ್ ಆಗಿರ್ತಾನೆ ಅಂತ. ಜ್ಞಾನಿಗಳ ಲಕ್ಷಣ ಏನೋ ಇಂಪಾರ್ಷಿಯಲ್ ಆಗಿರೋ. ಪಾರ್ಷಿಯಲ್ ಆಗಿದ್ದ ಜ್ಞಾನಿ ಅಲ್ಲ. ಧೃತರಾಷ್ಟ್ರ ಅದಕ್ಕೆ ಏನಾದ? ತಿರೋಹಿತ ಜ್ಞಾನಿ. ಗಂಧರ್ವ ರಾಜನಾಗಿ ಜ್ಞಾನಿನೇ, ಮೋಹದಿಂದ ಎಲ್ಲ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಅದು ಮಾತಾಡೋ ಮಾತುಗಳಲ್ಲಿ ವ್ಯಾಮೋಹದ ಮಾತುಗಳು ಆಡ್ತಾರೆ, ಅದು ಸರಿಯಲ್ಲ. ಜಾನಂತಿ ಇನ್ನೇ ಜಾಸ್ತಿ ಇಷ್ಟಕ್ಕೆ ವಾಪಸ್ ಬರೋದು ಮತ್ತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಚಿತ್ತಪ್ರಜ್ಞಸ್ತದೋಚ್ಯತೆ. ಇದು ಒಂದು ಶ್ಲೋಕ. ಇದು ಬಾಚಾರ್ಯ ತುಂಬ ಬರೆದಿದ್ದಾರೆ ನೋಡಿ. ಪ್ರಜಹಾತಿ ಯದಾ ಕಾಮಾನ್, ಅಲ್ಲಿ ಯದಾ ಎಷ್ಟು ಸರ್ತಿ ಬಂದಿದೆ? ಯದಾ ಯಾವಾಗ ಸರ್ವಾನ್ ಕಾಮಾನ್ ಪ್ರಜಹಾತಿ, ಊಟ ಎಲ್ಲ ಮುಗೀತು, ನಾಲ್ಕು ಬೇಡ ಅಂದರು. ಅಪರೋಕ್ಷ ಜ್ಞಾನ ಬಂದಿದ್ದೇವ್ರಿ ಅಂತ ತಿಳ್ಕೊಂಬಿಟ್ರೆ ಬೇಡ ಅಂತ ಏನು ಕಂಡ್ರು ಬೇಡ ಅಂತಾರೆ. ಅದರಿಂದ ಏನರ್ಥ? ಅಪರೋಕ್ಷ ಜ್ಞಾನ ಅಲ್ಲ, ಹೊಟ್ಟೆ ತುಂಬಿ ಹೋಗ್ಬಿಟ್ಟಿದೆ, ಎಕ್ಸ್ಟ್ರಾ ಆಗೋಗ್ಬಿಟ್ಟಿದೆ, ಅದರಿಂದ ಅಂತ ಇಲ್ಲ. ಇದಲ್ಲ, ಅದಕ್ಕೆ ಸರ್ವಾನ್ ಅಂತ ಹೇಳಿದೆ. ಒನ್ಸ್ ಫಾರ್ ಆಲ್. ಸ್ವಲ್ಪ ಹೊತ್ತು ಶುರು ಮಾಡಿದೆ ತಾಮೂರಿಂದ, ಮತ್ತೆ ಎಲ್ಲ ಶುರುವಾಯಿತು. ಏನು ಬೇಡ ಅಂದರೆ ಬೇಡ ಅಷ್ಟೆ. ಸರ್ವಾನ್ ಕಾಮಾನ್, ಕಾಮಾನ್ ಶಬ್ದನೇ ಬಹುವಚನ, ಅದರಲ್ಲೂ ಸರ್ವಾನ್ ಅಂತ ಹೇಳಿದರು. ಎಲ್ಲ ಕಾಮನೆ ಬಿಡಬೇಕು, ಕಾಮದ ಹೆಸರೇ ಬರಬೇಕು, ಆ ಸ್ಟೇಜಲ್ಲಿರಬೇಕು. ಸರ್ವಾನ್ ಪಾರ್ಥ ಮನೋಗತಾನ್, ಎಲ್ಲಿರುತ್ತೆ ಕಾಮನೆಗಳೆಲ್ಲ? ಮನಸ್ಸಲ್ಲಿರುತ್ತೆ. ತುಂಬ ಮನಸ್ಸಿರೋ ಜಾಗ, ಕಾಮ ಇರೋ ಜಾಗ ಮನಸ್ಸು. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ. ಮುಂದೆ ಹೇಳ್ತಾನೆ, ಕಾಮ ಇರೋದು ಮನಸ್ಸಿನಲ್ಲಿ, ಇಂದ್ರಿಯಗಳಲ್ಲಿ ಕಾಮ ಕೂತಿರುತ್ತೆ, ಅದನ್ನು ಗೆಲ್ಲಬೇಕು. ಇಲ್ಲಿ ಹೇಳಬೇಕಾದ್ರೆ ಮನೋಗತ ಅಂತ ಹೇಳಿದ್ರಿಂದ ಕಾಮನೆ ಮನೋಗತ, ಇದು ಮನೋಗತ ಆದ್ದರಿಂದ ಉಳಿದೆಲ್ಲ ಅಂಡರ್ಸ್ಟುಡ್. ಮನೋಗತವಾದ ಕಾಮನೆಗಳನ್ನೆಲ್ಲ ಗೆಲ್ಲಬೇಕು, ಮನೋಗತವಾದ ಕಾಮನೆಗಳನ್ನೆಲ್ಲ ಗೆಲ್ಲಬೇಕು, ಇಷ್ಟೇ. ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಸುಧಾದಲ್ಲಿ ಬರೀತಾರೆ. ಮನಸ್ಸು ಎರಡು ವಿಧ, ಸೂಕ್ಷ್ಮ ಮನಸ್ಸು ಬೇರೆ, ಸ್ಥೂಲ ಮನಸ್ಸು ಬೇರೆ. ಸೂಕ್ಷ್ಮ ಮನಸ್ಸು ಒನ್ ವಿತ್ ಸೋಲೋದು, ಅದರಲ್ಲಿ ಕೆಟ್ಟ ಕಾಮನೆ ಬರೋದೇ ಇಲ್ಲ. ಇದ್ಯಾವುದಿದು? ಸ್ಥೂಲ ಮನಸ್ಸಿದೆ. ಆದ್ದರಿಂದ ಬಿಟ್ಟೋಗೋ ಮನಸ್ಸು ಇದರಲ್ಲಿ ಡಂಪ್ ಆಗುತ್ತೆ ಹೊರತು ಅದರಲ್ಲಿ ಆಗೋದಿಲ್ಲ. ಈ ಬಟ್ಟೆ ಕೊಳೆಯಾಗಿದೆ, ಬಟ್ಟೆ ತೆಗೆದ್ರೆ ಮುಗಿದೋಯ್ತು. ಮೈ ಕೊಳೆಯಾಗಿದೆ, ಬಟ್ಟೆ ಕೊಳೆಯಾಗಿದೆ. ಮೈ ಮೇಲೆ ಬಟ್ಟೆ ಇದೆ, ಯಾರೋ ಏನು ಜಿಂಕ್ ಚೆಲ್ಲಿದ್ರು ಬಟ್ಟೆ ಮೇಲೆ ಬಿತ್ತು, ಅದಕ್ಕೆ ಇದು ಮುಟ್ಟಿಲ್ಲ ಅದು. ಆ ರೀತಿ ಇರ್ತಾರೆ. ಆದ್ದರಿಂದ ಒಂದು ಸೂಕ್ಷ್ಮ ಮನಸ್ಸು, ಒಂದು ಸ್ಥೂಲ ಮನಸ್ಸು. ಆ ಸ್ಥೂಲ ಮನಸ್ಸಿಗೆ ಇವೆಲ್ಲ ಬಂದಿರೋ ವಿಕಾರಗಳು, ಸೂಕ್ಷ್ಮ ಮನಸ್ಸಿಗೆ ಬರೋದಿಲ್ಲ. ಸ್ವರೂಪ ಮನಸ್ಸು ಸ್ವರೂಪದಲ್ಲೇ ಇರೋದು, ಎಲ್ಲ ಇಂದ್ರಿಯಗಳು ಸ್ವರೂಪದಲ್ಲಿ. ಅದು ಹೇಳಿ 4ನೇ ಅಧ್ಯಾಯ ಪೂರ್ತಿ ಅದನ್ನೇ ಹೇಳಿರೋದು. ಹೌದು, ಸಾಧನೆ ಗೆದ್ದರೆ ಸ್ಥೂಲ ಮನಸ್ಸು ಕ್ಲಿಯರ್ ಆಗೋದು. ಇವತ್ತು ನಾವೇನು ಮಾಡ್ತೀವಿ, ಸ್ಪೆಕ್ಸ್ ಹಾಕ್ಕೊಳ್ಬೇಕಂದ್ರೆ ಎಲ್ಲ ಕೊಳೆಯಾಗಿದೆ, ಒರೆಸ್ಕೊಂಬಿಟ್ರೆ ಹಾಕ್ಕೊಂಬಿಟ್ರೆ ಹಾಗೆ ಈ ಕಣ್ಣೇ ಕೆಲಸ ಮಾಡುತ್ತಾಗ. ಇಲ್ಲಿ ಅಡ್ಡ ಕೊಳೆ ಬರೋದ್ರಿಂದ ಏನೇನೋ ಕಾಣಿಸೋಕ್ಕೆ ಶುರುವಾಗುತ್ತೆ. ಅದು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನಮಗೆ ಅರ್ಥ ಆಗುತ್ತೆ. ಈಗ ಈ ಸೂಕ್ಷ್ಮ ಸ್ಥೂಲ ಗೊತ್ತಾಯ್ತಾ? ಬಟ್ ಕಣ್ಣು ನೋಡುವಾಗ ಇದರಿಂದನೇ ನೋಡೋದು. ಅದು ಇಲ್ಲಿ ಕೊಡೆ ಇದ್ದರೆ ಕೊಡೆ ಇದ್ದಾಗ ಕಾಣುತ್ತೆ, ಇಲ್ಲಿ ಕಲರ್ ಇದ್ದರೆ ಕಲರೇ ಕಾಣಿಸುತ್ತೆ. ಬಿಡಿಸಿ ನೋಡೋಕೆ ಕಾಂಟ್ಯಾಕ್ಟ್ ಲೆನ್ಸ್ ಒಳಗೆ ತೆಗೆದು ನೋಡೋಕ್ಕೆ ಬರೋಲ್ಲ, ಆಗಲ್ಲ. ಇದನ್ನು ತೆಗೆದು ನೋಡ್ಬೋದು ಅಂತಲ್ಲ, ಅದು ಆಗಲ್ಲ. ಅದು ಇದು ಇಂಪ್ಲಾಂಟ್ ಮಾಡಿಬಿಟ್ರೆ ಮಾಡೋಕ್ಕೆ ಬರೋದಿಲ್ಲ, ಆ ಸ್ಥಿತಿ ಇರುತ್ತೆ. ಆದ್ದರಿಂದ ಅದರಲ್ಲಿ ದೋಷ ಕಳ್ಕೋಬೇಕೀಗ. ನಾವು ಈ ಸ್ಥೂಲ ಮನಸ್ಸು ಸೂಕ್ಷ್ಮ ಬೇರೆ ಮಾಡೋಕ್ಕೆ ಬಂದಿದ್ದರೆ ಸಮಸ್ಯೆನೇ ಬರ್ತಿರಲಿಲ್ಲ, ಗೊತ್ತಾಯ್ತಾ? ಈ ಸಮಸ್ಯೆ ತುಂಬ ಸೂಕ್ಷ್ಮ ಆದ್ದರಿಂದ ಇದನ್ನು ತಜ್ಞ ವೈದ್ಯನೇ ಮಾಡಬೇಕು, ಹಾಕಿದವನೇ ತೆಗಬೇಕು, ಬೇರೆ ತೆಗಲಿಕ್ಕೆ ಬರೋದಿಲ್ಲ. ಇಲ್ಲ ಕಣ್ಣು ಹೋಗ್ಬಿಡತ್ತೆ ಇಲ್ಲದ ಹೋದರೆ. ವಚನಾಚ್ಯ ಹೌದೌದು, ಎಲ್ಲ ಹೇಗೋ ಬೇರೆ ದೇಹಕ್ಕೆ ಸೇರಿರೋದು. ಇದಕ್ಕೆ ಕವರಿಂಗ್ ಇದು
ಪ್ರಜಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗ. ಹೇಗೆ ಅವ್ರ ದೇಹಕ್ಕೆ ತಕ್ಕಂತೆ ಈ ಶರ್ಟ್ ಗಿಟ್ ಹೊಲಿಸ್ತಾರೋ ಹಾಗೆ ಸೂಕ್ಷ್ಮ ಮನಸ್ಸಿಗೆ ತಕ್ಕಂತೆ ಸ್ಥೂಲ ಮನಸ್ಸಿರುತ್ತೆ. ಎಲ್ಲ ಶರ್ಟ್ ಒಂದೇ ಹೊಲಿಸ್ಬಿಟ್ರೆ ಹೇಗಾಗ್ತಿತ್ತು. ಚಿಕ್ಕ ಮಕ್ಕಳಿಗೆ ಆಗೋದಿಲ್ಲ, ದೊಡ್ಡವ್ರಿಗೆ ಚಿಕ್ಕದಾರ ಹರಿದೋಗುತ್ತೆ, ಹಾಗೆಲ್ಲ ಆಗುತ್ತೆ. ಆ ಸೈಜ್ ನೋಡ್ಕೊಂಡು ಹೇಗೆ ಮಾಡ್ತಾರೆ ಹಾಗೆ. ಅದು ಟೈಲರಿ ಮಾತ್ರ ಎಲ್ಲರಿಗೆ ಮಾಡೋಕ್ಕೆ ಬರೋಲ್ಲ, ಟೈಲರಿ ಬರುತ್ತೆ. ಸೊ ವ್ಯವಸ್ಥೆ ಅಲ್ಲಿಂದ ಮಾಡಿ ಕಳಿಸಿರ್ತಾರೆ ಆಗಲೇ. ಇಲ್ಲೇನು ಅದೆಲ್ಲ ಕೆಲಸ ಇಲ್ಲ ಇವನಿಗೆ. ಪ್ರಜಹಾತಿ ಜಹಾತಿ ಇರಲಿಲ್ಲ, ಪ್ರಜಹಾತಿ ಹೇಳಿದರು. ಮತ್ತೆ ಜಹಾತಿ ಅಂದರೆ ಬಿಡು, ಪ್ರಜಾತಿ ಅಂದರೆ ಪೂರ್ಣ ಬಿಡಬೇಕು. ಕಾಮನೆಗಳನ್ನು ಬಿಡು ಅಲ್ಲ, ಎಲ್ಲ ಕಾಮನೆಗಳನ್ನು ಪೂರ್ಣವಾಗಿ ಬಿಡು ಅಂಥೇಳಿ ಆ ರೀತಿ ಬರಬೇಕಲ್ಲ. ಸರ್ವಾನ್ ಕಾಮ ಕೆಡ್ಬಿಟ್ಟು ಆಯಿತು ಅಂತಾರೆ, ಅದು ಸರಿಯಾಗಿಲ್ಲ ಅಂತ ಅರ್ಥ. ಆಯಿತು ಅದು ಹೇಳೋ ಸ್ಟೈಲಲ್ಲೇ ಆಗಿಲ್ಲ ಅಂತ ಗೊತ್ತಾಗಲ್ಲ. ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನಾ ತುಷ್ಟ. ನೋಡಿ ಇವೆಲ್ಲ ಬ್ರಹ್ಮಸೂತ್ರ ಇದ್ದು ಅನುವ್ಯಾಖ್ಯಾನ ಅರ್ಥ ಆಗ್ತಿರಲಿಲ್ಲ. ಎಲ್ಲ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಏನದು ಸ್ಥೂಲ ಮನಸ್ಸು ಸೂಕ್ಷ್ಮ ಮನಸ್ಸಲ್ಲಿ ವ್ಯತ್ಯಾಸ ಗೊತ್ತಾಗಬೇಕು ನಮಗೆ. ಆತ್ಮನೇವ ಇವೆಲ್ಲ ಬಿಡಿದವ್ರಿಗೆ ಇನ್ನೂ ಗೊತ್ತಿಲ್ಲ, ದೈಹಿಕಾದಿಗಳಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಯಾರಿಗೂ ಕೂಡ. ಇದು ಅರ್ಥ ಹೇಳಕ್ಕೆ ಬರಲ್ಲ ಆಗ ಅವರಿಗೆ. ಇದೆಲ್ಲ ಹೋಗ್ಬಿಟ್ಟು ಗೀತಾ ಅರ್ಥನೇ ಆಗೋದಿಲ್ಲ. ಆತ್ಮನೇವ ಆತ್ಮನಾ ತುಷ್ಟ, ಆತ್ಮನಿ ತುಷ್ಟ. ಹೊರಗೆ ಸಂತೋಷ ಇಲ್ಲ ಅವರಿಗೆ. ಸಂತೋಷ ಎಲ್ಲಿದೆ? ಒಳಗಡೆ ಸಂತೋಷ ಪಡ್ತಾರೆ. ಹೊಟ್ಟೆ ತುಂಬಿದ್ದು ನಮಗೆ ಹೇಗೆ ಗೊತ್ತಾಗಬೇಕು? ಒಳಗಡೆಯಿಂದ ಗೊತ್ತಾಗಬೇಕು. ಅವನು 100% ಅಥಾರಿಟಿ ಅವನೇ. ನಾವೆಲ್ಲ ಎಲೆ ಖಾಲಿ ಆಗಿರೋದು ನೋಡಿ ತಿಳ್ಕೊಬೇಕೆ ಹೊರತು ಏನಲ್ಲ ಕನ್ಫರ್ಮೇಷನ್ ಅತ್ಯಗ ಪಕ್ಕದಲ್ಲಿ ಹಾಕಿರ್ಬೋದು ಎಲ್ಲ ಒಂದು ಕಡೆ. ಅವರು ತಿಂದೇ ಆನಂದ ಬರಬೇಕು ಅಂತೇನೂ ಇಲ್ಲ. ಆ ದೃಷ್ಟಿಯಲ್ಲಿ ಅವನೇ ಸಾಕ್ಷಿ. ಸೊ ಅನ್ನಕ್ಕೆ ಊಟ ಮಾಡಿದ್ದಕ್ಕೆ ಊಟ ಮಾಡಿದವನು ಹೇಗೆ ಸಾಕ್ಷಿನೋ ಫೈನಲ್ ಅಥಾರಿಟಿನೋ, ಜ್ಞಾನ ಬಂದಿರೋದು ಕೂಡ ಯಾರು ಫೈನಲ್ ಅಥಾರಿಟಿ? ಅವನೇನೆ. ಆದ್ದರಿಂದ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಮೇಲೆ ಯಾರು ಒಪ್ಕೋಬೇಕು? ಅದನ್ನು ಕೇಳಿದವನು ಒಪ್ಕೋಬೇಕು. ರೋಗ ಇದ್ದವನು ವಾಸಿ ಆದಂಥ ರೋಗ ನನಗೆ ಹೋಗಿದೆ ಅಂತ ಅವನೇ ಒಪ್ಕೋಬೇಕು. ಆದ್ದರಿಂದ ಅದು ಅಲ್ಟಿಮೇಟ್. ಅದು ಆತ್ಮನೇವ ಆತ್ಮನಾ ತುಷ್ಟ. ಮನಸ್ಸವರೆಗೆ ಇಲ್ಲಿ ಆತ್ಮನ ನಮಗೆ ಕಾಂಟ್ರಡಿಕ್ಷನ್ ಆಗುತ್ತೆ. ಆತ್ಮನಲ್ಲಿ ಆತ್ಮನೇ ಸೃಷ್ಟಿ ಹೇಗಾಗ್ತಾನೆ ಅಂತ ಕೇಳಿದ್ರೆ ಆತ್ಮನ ಪರಮಾತ್ಮ ಅನುಗ್ರಹದಿಂದ ಮನಸ್ಸಿನಲ್ಲೇನೆ ತುಷ್ಟನಾಗಬೇಕು ಅಂದರೆ ಏನು? ಎರಡು ಪ್ರಶ್ನೆಯೆಲ್ಲ ಹೋಗಿಬಿಟ್ಟಿದೆ. ಪ್ರಶ್ನೆಯೆಲ್ಲ ಹೋಗಿರೋದ್ರಿಂದ ನೆಮ್ಮದಿಯಿಂದ ಇದ್ದ. ಇದು ಒಂದು ತುಷ್ಟಿ. ಇನ್ನು ಕಾಮನೆಗಳಿಗೆ ಯಾತಕ್ಕೆ ಇಷ್ಟಪಡಲ್ಲ ಅಂದರೆ ಬೇಡ ಅವನಿಗೀಗ. ಬೇಡ ಅಂದಮೇಲೆ ಇದೆಲ್ಲ ಯೂಸ್ಲೆಸ್ ಅಂತ ಗೊತ್ತಾದ್ಮೇಲೆ ಏನು ಮಾಡೋದಿಲ್ಲ ಅವನು? ಇಷ್ಟಪಡೋದಿಲ್ಲ. ಜ್ಞಾನ ಬರ್ಲಿಕ್ಕೆ ಎರಡು ಗೊತ್ತಾಗುತ್ತೆ, ಯಾವುದು ಯೂಸ್ಫುಲ್ಲು ಯಾವುದು ಯೂಸ್ಲೆಸ್ಸು ಗೊತ್ತಾಗುತ್ತೆ. ಸಾರ ವಿವೇಕ ಬರೋದರಿಂದ ಕೆಟ್ಟದ್ರ ಬಗ್ಗೆ ಅವನು ಆಸೆ ಪಡೋದೇ ಇಲ್ಲ. ಎಷ್ಟು ಹಸಿವೆಯಾಗಿದ್ದರೂ ಕೂಡ ಒಳ್ಳೆ ಸದಾಚಾರಿಯಾಗಿ ತಿಳುವಳಿಕೆ ಇದ್ದರೆ ಎಲ್ಲ ಉದ್ದಕ್ಕೂ ಬೋರ್ಡ್ ಹಾಕಿರ್ತಾರೆ, ಕಣ್ಣೆತ್ತಿ ನೋಡೋದಿಲ್ಲ. ಯಾಕೆಂದರೆ ಆದರೆ ಇನ್ನು ಎಲ್ಲ ಬೇಡ ಅಂತೆಲ್ಲ ಒಂದು ಕಾರ ಹೋಗಿ ಅಂತ ಕೇಳಿದರೆ ಒಪ್ಪೋದಿಲ್ಲ ಅವರು. ಸರ್ವಾನ್ ಎಲ್ಲದನ್ನು ತ್ಯಾಗ ಮಾಡ್ತಾರೆ. ಅವನಿಗೊಂದು ಸ್ಪಷ್ಟ ಗುರಿ ಇದೆ, ಜ್ಞಾನ ಇರೋದರಿಂದ. ಚಿತ್ತಪ್ರಜ್ಞಸ್ತದು ಹೋಗ್ತೈತೆ. ಅವ್ರ ಆನಂದ ಇರೋದೆಲ್ಲ ಹೊರಗಿನಿಂದ ಅಲ್ಲ, ಒಳಗಿನ ಆನಂದ ಇದೆ. ಒಳಗಿನ ಆನಂದ ಇದ್ದವನಿಗೆ ಹೊರಗಿನ ವಸ್ತು ಬೇಕು ಅನಿಸೋದಿಲ್ಲ. ಗೊತ್ತಾಯ್ತಾ? ಇವತ್ತು ನಮಗೆ ಯಾತಕ್ಕೆ ಹೊರಗಡೆ ಹುಡುಕ್ತೀವಿ ಅಂದರೆ ಒಳಗಿನ ಆನಂದದ ಅನುಭವ ನಮಗೆ ಬಂದೇ ಇಲ್ಲ, ಅದರಿಂದಾಗಿಯೇ ಹೊರಗಡೆ ಹುಡುಕ್ತೀವಿ. ಮನೆಯಲ್ಲಿ ಅಡುಗೆ ಇದ್ದರೆ ಹೊರಗೆ ಹಾಕಿ ತಿಂತಾರೆ ಹೋಗಿ ಸಿಕ್ಕಾಬಟ್ಟೆ. ಮನೆಯಲ್ಲಿ ಏನು ಮಿಸ್ ಆಗುತ್ತೋ ಹೊರಗೆ ಹುಡುಕ ಟ್ರೈ ಮಾಡ್ತಾರೆ. ಎಲ್ಲ ಇದ್ದರೆ ಹೋಗೋ ಚಾನ್ಸೇ ಇಲ್ಲ. ತುಷ್ಟ ಸ್ಥಿತಪ್ರಜ್ಞ ತದಾ ಉಚ್ಯತೆ. ಯದಾ ಕಾಮಾನ್ ಸರ್ವಾನ್ ಜಹಾತಿ ತದಾ ಉಚ್ಯತೆ. ಆಗ ಅವನೇನಂತ ಕರೀತಾರೆ? ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅವನು ಬಾಹ್ಯವಾಗಿ ಹೀಗಿರ್ತಾನೆ, ಒಳಗೆ ಹಾಗಿರ್ತಾನೆ. ಒಳಗೆ ತುಷ್ಟ, ಹೊರಗೆ ಕಾಮನೆ ಬಿಟ್ಟವನು. ನಮಗೆ ಏನು ಕೇಳಿದ್ರು ಬೇಡ ಅಂತಾರಲ್ಲ, ಯಾವುದು ಇಲ್ಲೇ ಇಲ್ಲ. ಏನಾದರೂ ಆಯಿತು, ನಿಷಿದ್ಧ ಆಗದೆ ಹೋದ್ರೆ ಆಯ್ತು ಅಷ್ಟೇ. ಹಸಿವೆ ಹೋದರೆ ಸಾಕಷ್ಟೆ. ಎಂಜಾಯ್ಮೆಂಟ್ ಬೇಕಿಲ್ಲ ಅವನಿಗೆ. ನೆಸ್ಸಿಟಿ ಅಷ್ಟೇ ನೋಡ್ತಾನೆ ಹೊರತು ಜ್ಞಾನಿಗಳಿಗೂ ಬೇಕು, ಅಜ್ಞಾನಿಗಳಿಗೂ ಬೇಕು. ಜ್ಞಾನಿಗಳಿಗೆ ನೆಸ್ಸಿಟಿಗೋಸ್ಕರ, ನಮಗೆ ಲಕ್ಸರಿಗೋಸ್ಕರ ಬೇಕಾಗತ್ತೆ. ಎಷ್ಟೋ ಪದಾರ್ಥ ಅಗತ್ಯ ಇಲ್ಲ. 9 ಕಾರ್ ಹೇಳಿದೆ, 9 ಕಾರ್ ಮನೆಯಲ್ಲಿ 9 ಕಾರ್ ಬೇಕಾ ಅವರಿಗೆ? ಬೇಕಿಲ್ಲ. ಅವ್ರು ವಯಸ್ಸಾದರೆ ಇಬ್ಬರಿಗೂ ಈ ಕಾರೇ ಬೇಕಿಲ್ಲ ಆ ಸ್ಥಿತಿಯಲ್ಲಿದ್ದಾರೆ. ಹೊರಗೆ ಹೋಗೋ ಸ್ಥಿತಿಯಲ್ಲೂ ಇಲ್ಲ ವಯಸ್ಸಾದವರು. 9 ಕಾರಿದೆ, ಹೊಂದ್ಕೊಳ್ಳೋಕ್ಕೂ ತಯಾರಿಲ್ಲ ಅವ್ರು. ಇವತ್ತೇ RCR ತೊಗೊಂಡಿದೆ, ಎಲ್ಲ ಹೊಸ ಕಾರುಗಳು, ಹೊಸ ಟೈಪು, ಒಂದೇ ಟೈಪಲ್ಲ. ಭ್ರಮೆ ಇದೆ ಅವರಿಗೆ. ಅರ್ಥ ಆಯ್ತಾ? ಅದು ನೆಸಿಟಿ ಅಲ್ಲ, ಅದು ಲಕ್ಸುರಿ. ಅದು ಎಂದೂ ಜ್ಞಾನಿ ಇಷ್ಟಪಡೋದಿಲ್ಲ. ಜ್ಞಾನಿ ಎಂದೂ ಲಕ್ಸುರಿ ಇಷ್ಟಪಡೋದಿಲ್ಲ. ಯಾಕೆಂದರೆ ವೇಸ್ಟ್ ಅದು. ಉಳಿದೋರಿಗೆ ಪಾಪ ಬೇಕಾದ ತಾನು ತೊಗೊಂಡ್ಬಿಟ್ಟಾಗತ್ತೆ. ಸುಮ್ಮನೆ ಬಡಿಸ್ತಾನೆ ಇರಿ ಅಂತ ಕೇಳಿದ್ರೆ ಎಷ್ಟು ಜನಕ್ಕೆ ಉಪವಾಸ ಕೊಡಬೇಕಾಗತ್ತೆ. ಆಮೇಲೆ ಅದನ್ನು ನಾವು ಹೆಚ್ಚು ಭೋಗ ಪಡ್ತೀವಿ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ನಮಗೆ ಎಷ್ಟು ಅವಶ್ಯಕತೆ, ಒಂದು ತುತ್ತು ಜಾಸ್ತಿ ತಿಂದರೂ ಕೂಡ ಅದು ಕಳ್ತಾನ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಾನು ಪತ್ತರದಲ್ಲ, ನಮ್ಮದೇನೆ ತುಂಬಿದ ಒಂದು ತುತ್ತು ಜಾಸ್ತಿ ತಿಂದುಬಿಡ್ತಾನೆ. ಏನದು? ಆ ಮಟ್ಟಿಗೆ ಕಳ್ಳ. ಯಾಕೆ? ಬೇರೆಯವ್ರಿಗೆ ಬರ್ತಿತ್ತು ಅದು, ತಿಂದುಬಿಡ್ತು. ಇದೆಲ್ಲ ಕೇಳಿಬಿಟ್ರೆ ಬ್ಲ್ಯಾಕ್ ಮಾರ್ಕೆಟ್ ಅವ್ರು ಗೋಜು. ಗೊತ್ತಾಯ್ತು? ಎಷ್ಟು ದುಃಖ ಪಡಬೇಕಾಗ್ತದೆ. ಒಂದು ತುತ್ತು
ಯಾಕೆ ಶೊಂಡಿ ಇನ್ನೊಬ್ರಿಗೆ ಬರೋದನ್ನು ಏನ ಅದೇ ಅದು ಮುಂದಿನ ಕೆಲಸ ಇಲ್ಲಿ ಸಮಾಜನೇ ಅಪ್ಸೆಟ್ ಆಗ್ತದೆ ಅಂತ ಹೇಳ್ತಾ ಎಂದೂ ತಿನ್ನಬಾರ್ದು ಅದೆಲ್ಲ ಅದೇ ಆ ಎಚ್ಚರಿಕೆ. ಔಷಧಿ ಮಾತ್ರ ಸರಿ ಅರ್ಥ ಆಗುತ್ತೆ. ಒಂದೊಂದ್ರೆ ಒಂದೇ ತೊಗೋತಾರೆ, ಎರಡ್ಯಾಕೆ ತೊಗೊಳೋದಿಲ್ಲ, ಒಂದೇ ತೊಗೋತಾರೆ. ಅರ್ಧ ಆದರೆ ಅರ್ಧನೇ ತೊಗೊಳ್ತಾರೆ. ಈ ಥರ ಆಹಾರನ ಔಷಧಿ ಅಂತ ಕರೀತಾರಲ್ಲ, ಅದಕ್ಕೆ ಎರಡು ಅರ್ಥ. ಆಹಾರ ಔಷಧಿ ಆದ್ದರಿಂದ ಔಷಧಿ ಹೇಗೆ ತೊಗೋಬೇಕು, ಆಹಾರನ ಹಾಗೆ ತೊಗೋಬೇಕು ಅಂತ ಅರ್ಥ. ಅಂದರೆ ಔಷಧಿ ಹೇಗೆ ಬಿತಿ ಇರುತ್ತೋ ಹಾಗೆ ತೊಗೋಬೇಕು. ಹೆಚ್ಚೋದು ಹೆಚ್ಚು, ಕಡಿಮೆ ಅಂದರೆ ಕಡಿಮೆ ಹೊರತು ಸುಮ್ಮನೆ ಬಲವಂತ ಇರ್ತಾರೆ. ಯಾವುದೋ ಕಾಫಿ ಹಾಲು ನೀರು ಹಾಲು ಈ ಕಾಲ ಬಲವಂತ ಮಾಡ್ತಾರೆ. ಔಷಧಿ ಟ್ಯಾಬ್ಲೆಟ್ಸ್ ತೊಗೊಂಡು ಇವು ತೊಗೊಂಡಿದ್ದು ಜೊತೆಗೆ ಮಾಡ್ತಾರೆ. ಪುಣ್ಯಕ್ಕೆ ಅಭ್ಯಾಸ ಬಂದಿಲ್ಲ, ಅದು ಬಂದರೆ ಗೋವಿಂದ ರೋಗ ಬರೆಸ್ಕೊಳ್ಳಿ ಅಂತಾಗುತ್ತೆ ಫಸ್ಟ್. ಆ ರೀತಿ ಜ್ಞಾನಿ ಆದವನಿರ್ತಾನೆ. ಗಮನಾದಿ ಪ್ರವೃತ್ತಿರ್ನಾತಿ ಅಭಿಸಂಧಿ ಪೂರ್ವಿಕ ಮತ್ತಾದಿ ಪ್ರವೃತ್ತಿ ವದಿತಿ. ಎಷ್ಟು ಫೈನ್ ಇದೆ ನೋಡಿ. ಅಲ್ಲ, ಅಪುರುಷ ಜ್ಞಾನಿನೂ ಓಡಾಡ್ತಾನೆ, ಎಲ್ಲ ಮಾಡ್ತಾನೆ. ಉಳಿದವ್ರು ನಾವು ಹಾಗೆ ಮಾಡ್ತೇವೆ. ಏನು ವ್ಯತ್ಯಾಸ ಬಂತ ಹಾಕಿದ್ರೆ ಅಪುರುಷ ಜ್ಞಾನಿಗೂ ನಮಗೂ? ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ, ಅವನ ಪ್ರವೃತ್ತಿ ನೆಸ್ಸಿಟಿಯಿಂದ ಮಾತ್ರ ಕೂಡಿರುತ್ತೆ, ನಮ್ಮದು ತಿಳುವಳಿಕೆ ಇಲ್ಲದೆ ಹೊರುತ್ತೆ. ಆದ್ದರಿಂದ ವ್ಯತ್ಯಾಸ ಕಾಣಿಸುತ್ತೆ. ಈಗ ವಾಕಿಂಗ್ ಹೋಗೋಣ ರೀತಿ ಬೇರೆ, ಆಫೀಸ್ಗೆ ಹೋಗೋಣ ರೀತಿ ಬೇರೆ. ವಾಕಿಂಗ್ ಹೋಗೋಣ ಹೇಗೆ ಹೋಗ್ತಾನೆ? ಯಾರೋ ನಿಂತರೆ ಹಟ್ಟಿ ಹೊಡಿತಾರೆ, ನಿಂತು ಬಿಡ್ತಾರೆ. ಆಫೀಸ್ಗೆ ಹೋಗಿರೋದಿಲ್ಲ, ಸಲ ಹೋಗ್ತಿರ್ತಾನೆ. ಅದಕ್ಕೆ ಅಂದರೆ ಗುರಿ ಇದೆ ಅವನಿಗೆ, ಇವನಿಗೆ ಗುರಿ ಇಲ್ಲ. ದೇರ್ಫೋರ್ ಜ್ಞಾನಿ ಹಾಗೆ. ಜ್ಞಾನಿ ಯಾತಕ್ಕೆಲ್ಲ ಅದನ್ನು ಮಿನಿಮೈಸ್ ಮಾಡ್ತಾನೆ ಅಂದರೆ ದೊಡ್ಡ ಗುರಿ ಇದೆ ಅವನಿಗೆ. ಇವ್ರಿಗೆ ಗುರಿ ಇಲ್ಲ, ಆದ್ದರಿಂದ ಎಲ್ಲಿ ಸಿಕ್ಕರಲ್ಲೇ ಎದ್ದು ಬಿಡ್ತಾರೆ. ಫ್ರೀ ಇದ್ದೇನೆ, ಯಾವಾಗಲೂ ಫ್ರೀ ಇರ್ತಾರೆ ಅಷ್ಟೇ. ಫ್ರೀ ಎಂಬ ಪಾತು ಉಪಯೋಗಿಸಿದರೆ ಅವನೇನೆಲ್ಲ ಸಾಧಕ ಅಲ್ಲ ಅಂತ. ಫ್ರೀ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅಷ್ಟು ಪ್ರೆಷಸ್ ಲೈಫನ್ನು ಫ್ರೀಗಳ ಕೊಟ್ಟಿದ್ದಾನೆ ಪರಮಾತ್ಮ? ಕೊಟ್ಟಿಲ್ಲ. ಗಮನಾದಿ ಪ್ರವೃತ್ತಿ ಅರ್ಜುನ ಪ್ರಶ್ನೆಗಳೆಲ್ಲ ಹೀಗೆ. ಜ್ಞಾನಿಗಳು ಯುದ್ಧ ಮಾಡ್ತಾರೆ, ಅಜ್ಞಾನಿಗಳು ಯುದ್ಧ ಮಾಡ್ತಾರೆ. ಜ್ಞಾನಿಗಳು ನಾವ್ಯಾಕೆ ಯುದ್ಧ ಮಾಡಬೇಕು ಅಂದರೆ, ಅಜ್ಞಾನಿಗಳು ತಿಳುವಳಿಕೆ ಇಲ್ಲದೆ ಯುದ್ಧ ಮಾಡ್ತಾರೆ, ಜ್ಞಾನಿ ತಿಳುವಳಿಕೆಯಿಂದ ಯುದ್ಧ ಮಾಡಿ. ಇದು ಗ್ರೇಟ ಹೊರತು ಯುದ್ಧನೇ ಬಿಡೋದು ಜ್ಞಾನಿ ಲಕ್ಷಣ ಅಲ್ಲ. ಅರ್ಥ ಆಯ್ತು? ಓಡಾಟ ಬಿಟ್ಬಿಟ್ರೆ ಜ್ಞಾನಿ ಆಗೋದಿಲ್ಲ. ಓಡಾಟದ ರೀತಿ ಬದಲಾಯಿಸ್ಕೊಂಡ್ರೆ ಜ್ಞಾನಿ ಆಗ್ತಾನೆ. ಮತ್ತಾದಿ ಪ್ರವೃತ್ತಿ ವದಿತಿ ಯಾ ನಿಶಾ ಇತ್ಯಾದಿನ ದರ್ಶಯಿಷ್ಯನ್ ಲಕ್ಷಣಂ ಪ್ರಥಮತಃ. ಮುಖ್ಯ ಉತ್ತರ ಮುಂದೆ ಕೊಡ್ತಾನೆ. ಯಾ ನಿಶಾ ಸರ್ವ ಇದೇ ಅಧ್ಯಾಯದಲ್ಲಿ ಬೇರೆ ಲಕ್ಷಣ ಮೊದಲು ಹೇಳ್ತಾ ಇದ್ದಾನೆ. ಈಗ ಪ್ರಜಹಾತಿ ಇತಿ ಏವಂ ಪರಮಾನಂದ ತೃಪ್ತಃ ಕಿಮರ್ಥಂ ಏವಂ ಪ್ರವೃತ್ತಿಂ ಕರೋತಿ. ಇಷ್ಟು ಪರಮಾನಂದ ತೃಪ್ತನಾದವನು ಯಾತಕ್ಕಿನ್ನು ಗಮನಾದಿ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾನೆ ಅಂದರೆ ಇತಿ ಪ್ರಶ್ನಾಭಿಪ್ರಾಯ. ಪ್ರಾರಬ್ಧ ಕರ್ಮಣ ಈಶತ್ತಿರೋಹಿತ ಬ್ರಹ್ಮಣ ವಾಸನೆಯ ಪ್ರಾಯೋ ಅಲ್ಪಾಭಿಸಂಧಿ ಪ್ರವೃತ್ತಿ ಸಂಭವಾತಿ ಇತಿ ಆಶಯವಾನ್ ಪರಿಹರತಿ. 100% ಜ್ಞಾನಿಯಾಗಿದ್ದಾನೆ, ಅಪುರುಷ ಸಮಾಜ ಇದ್ದಾನೆ, ಈ ಕಡೆ ಬರೋದೇ ಇಲ್ಲ, ಅವ್ರು ಮುಗಿದೋಯ್ತು. ಯಾವ ರುಜುಗಳಲ್ಲಿ ಯಾಕೆ ತುಪ್ಪಿರ್ತಾರೆ? ಅಸಾಂಶರವರು ₹1 ಧ್ಯಾನಕ್ಕೆ ಬಿಟ್ಬಿಡ್ತಾರೆ. ಹಾಗೇನೆ ಒಂದು ಸದಾ ಮಡಿಗೋಸ್ಕರ ಒಂದು ಇಟ್ಟುಬಿಟ್ಟಾಗ ಒಂದು ಇಟ್ಬಿಟ್ಟಿರ್ತಾರೆ. ಇನ್ನೊಂದು ಏನು ಮಾಡ್ತಾರೆ? ಇನ್ನೊಂದರಿಂದ ವ್ಯಾಪಾರ ಮಾಡ್ತಾರೆ. ಯಾಕೆ? ಲೋಕೋದ್ಧಾರಕ್ಕೆ, ತಮಗೆ ಬೇಕಿಲ್ಲ, ಲೋಕೋದ್ಧಾರಕ್ಕೆ ಮಾಡ್ತಾರೆ. ಉಳಿದವ್ರಿಗೆ ಹಾಗಲ್ಲ. ಒಂದು ಫುಲ್ ಜ್ಞಾನ ಸಿದ್ಧಾರೆ, ನಿರಂಶರಾದರೆ ಈ ಕಡೆ ಬರೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ? ಧ್ಯಾನ ಮಾಡ್ಕೊಂಡಿದ್ದು ಬಿಡ್ತಾರೆ. ಅದು ಕಿಮರ್ಥಮೇವಂ ಪ್ರವೃತ್ತಿಂ ಕರೋತಿ ಇತಿ ಪ್ರಶ್ನೆ. ಪ್ರಾರಬ್ಧ ಕರ್ಮಣ ಉಳಿದವರಿಗೆಲ್ಲ ಪ್ರಾರಬ್ಧ ತಿರೋಹಿತ, ರುಜುಗಳಿಗೆ ತಿರೋಧಾನ ಇಲ್ಲ, ಉಳಿದವ್ರಿಗೆ ಜ್ಞಾನ ತಿರೋಧಾನ ಇದೆ. ಆ ತಿರೋಧಾನದಲ್ಲೂ ಇದು ಮತ್ತಿದೆ, ವೇರಿಯೇಷನ್ ಇದೆ. ಕೆಲವು ಹೆಚ್ಚಾಗೋದು, ಕೆಲವು ಬಸ್ಸು ಕಾಣಿಸುತ್ತೆ, ಏನೂ ಕಾಣಿಸೋದಿಲ್ಲ ಅಂತಾರಲ್ಲ, ಹಾಗೆ ತಿರೋಧಾನದಲ್ಲೂ ತಾರತಮ್ಯ ಇದೆ. ವಾಸನೆಯ ಪ್ರಾಯೋ ಅಲ್ಪಾಭಿಸಂಧಿ ಪ್ರವೃತ್ತಿ. ಆದರೆ ನಮಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಅವರಿಗೆ ಅಭಿಮಾನಾದಿಗಳೆಲ್ಲ ಮಿನಿಮಮ್ ಇರುತ್ತೆ, ನಮಗೆ ಅತಿ ಹೆಚ್ಚಿರುತ್ತಲ್ಲ, ಅವರಿಗೆ ಮಿನಿಮಮ್ ಇರುತ್ತೆ, ಬೇರೆ ರೀತಿ ಇರೋದಿಲ್ಲ. ಪ್ರವೃತ್ತಿ ಸಂಭವತಿ ಇತ್ಯಾಶಯವಾನ್ ಪರಿಹರತಿ ಪ್ರಾಯ ಸರ್ವಾನ್ ಪ್ರಜಹಾತಿ. ಪ್ರಾಯ ಅಂತ ಪದ ಸೇರಿಸಿದರು. ಮುಕ್ತಿ ಆಗೋವರೆಗೂ ಕೂಡ 100% ಮಾಡೋಕ್ಕೆ ಉಳಿದೋರಿಗೆ ಆಗೋದೆ, ರುಜುಗಳನ್ನು ಬಿಟ್ಟರೆ. ಸ್ವಲ್ಪ ಇದು ವೇರಿಯೇಷನ್ ಇರುತ್ತೆ. ಶುಕಾದೀನಾಂ ಈಷದ್ದರ್ಶನ, ಶುಕಾದೀನಾಮಪಿ ಈಷದ್ದರ್ಶನ. ಶುಕಾಚಾರ್ಯರು ಮೊದಲಾದವರಿಗೆ ಕೂಡ ಏನು ಕಂಡಿದೆ? ಸ್ವಲ್ಪ ಕಂಡಿದೆ, ಅಭಿಮಾನ ಸ್ವಲ್ಪ ಕಂಡಿದೆ. ಆದ್ದರಿಂದ ಅದು ಪೂರ್ತಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಅದು ಎಷ್ಟು ಅಂದರೆ ನಮಗೆ ಗೊತ್ತಾಗೋದೇ ಇಲ್ಲ. ಗೊತ್ತಾಯ್ತು? ಅವ್ರ ಪ್ರಮಾಣ ರೀತಿಯೇ ಬೇರೆ. ಈ ಕ್ಯಾನ್ಸರ್ ಇದ್ದು ಕೆಮ್ಮೋನು ಬೇರೆ, ಸುಮ್ಮನೆ ಕೆಮ್ಮೋನು ಬೇರೆ. ಸುಮ್ಮನೆ ಕೆಮ್ಮೋನು ಎಷ್ಟು ಕೇಳ್ತಾರೆ? ಆ ಇಂಟೆನ್ಸಿಟಿ ಅದು ಯಾವುದೂ ಇರೋದಿಲ್ಲ. ಅವನಿಗೆ ನೋವಿರುತ್ತೆ, ಇವನು ನೋವಿರೋದಿಲ್ಲ. ಅದೆಲ್ಲ ಸುಮ್ಮನೆ ಕೆಲಸ ಸುಮ್ಮನೆ ಹ್ಯಾ ಅಂತಿರ್ತಾರೆ ಅಷ್ಟು, ಏನು ಇರೋದಿಲ್ಲ ಅದು. ಆದರೆ ಅವ್ರಿಗೇನಾಗಿದೆ ಅಂದರೆ ಫುಲ್ ಇದಿರುತ್ತೆ. ಅದೇ ರೋಗಿ ಇರೋದಕ್ಕೂ ರೋಗಿಯಂತೆ ಇರೋದಕ್ಕೂ ಭಾಳ ಡಿಫರೆನ್ಸ್ ಇದೆ. ಮಲಗೋದು ಬೇರೆ, ಮಲಗಿದಂತೆ ಇರೋದು ಬೇರೆ ಅಂತ ಹೇಳ್ತೀವಲ್ಲ, ಹಾಗೆ. ಶುಕಾದೀನಾಂ ಅಪಿ ಈಷದ್ದರ್ಶನ ತತ್ವಾದ ಭಕ್ತಿ ಮಿಚ್ಚಂತಿ ಜ್ಞಾನಿನಃ ತತ್ವದರ್ಶಿನಃ. ಅವ್ರ ಫಸ್ಟ್ ಪ್ರಿಫರೆನ್ಸ್ ಭಕ್ತಿನೇ, ಫಸ್ಟ್ ಪ್ರಿಫರೆನ್ಸ್ ಜ್ಞಾನನೇ.
ಬೇರೆ ಕೆಲಸ ಮಾಡಿದರು ಅಂದರೆ ಪ್ರಾರಬ್ಧವಶಾತ್ ಈಶ್ವರ ತಿರೋಧಾನವಾಗಿ ಮಾಡ್ತಾರೆ ಅಂತ ಅರ್ಥ. ಯದಾತು ಇಂದ್ರಾದೀನಾಂ ಆಗ್ರಹೋ ದೃಶ್ಯತೆ ತದ ಅಭಿಭೂತಂ ತೇಷಾಂ ಜ್ಞಾನಂ ತಚ್ಚೋಕ್ತಂ. ಯಾವಾಗ ಇಂದ್ರಾದಿಗಳಿಗೂ ಇಂಥ ವಿಷಯ ಕಂಡಿದೆ ನಮಗೆ. ಎಲ್ಲಿ ಕೃಷ್ಣನ ಅವತಾರ ಮಾಡಿ ಕೇಳಿದ್ದು ತಾವೇ, ಎಲ್ಲ ಮಾಡಿದ್ದು ತಾನೇ, ಕರ್ಕೊಂಡು ಹೋಗಿದ್ದು ತಾನೇ, ನರಕಾಸುರ ಕೊಲಿಸಿದ್ದು ರಿಕ್ವೆಸ್ಟ್ ಮಾಡಿ ತಾವೇ. ಅಲ್ಲಿ ಹೋದ ತಕ್ಷಣ ಅಹಂಕಾರ ಶುರುವಾಯಿತು. ಗೊತ್ತಾಯ್ತಾ? ನನ್ನ ಮನದಲ್ಲಿ ಬರೌಂಡ್ ಹಾಕೊಂಬ ಅಂತ ನನ್ನ ವನ, ತಂದರ ವನ, ಕೃಷ್ಣಂದಲ್ಲ. ಹೋಗಿಬಿಟ್ಟು ಅಲ್ಲಿ ತೊಗೊಳಕ್ಕೆ ಹೋದರೆ ದೊಡ್ಡ ಗಲಾಟೆ, ಪಾರಿಜಾತ ಎಲ್ಲ ನಿಂದೆ ಅಂತ ಬಾಯಲ್ಲಿ ಹೇಳಿ ತೊಗೊಂಡು ಯುದ್ಧಕ್ಕೆ ಬಂದಿದ್ದು. ಪೂರ್ತಿ ಏಟು ಬಿದ್ದ ಮೇಲೆ ಸಾರಿ ಆಗ ಕೆಡೋದು. ಇವೆಲ್ಲ ಯಾತಕ್ಕೆ ಅಂದರೆ ತಿರೋಧಾನ ಆಗಿದೆ. ತಿರೋಧಾನ ಆಗಿದ್ದು ಆಗ್ತಾ ತಿರೋಧಾನ ಕಡಿಲಕ್ಕೋಸ್ಕರವಾಗಿ ಏಟು ಹೊಡಿತಾರೆ, ಅವತ್ತು ತಿರೋಧಾನ ಹೋಗಿಬಿಡೋದು. ಮನೆಯನ್ನು ನೆನೆಸ್ಬೇಕಾದ್ರೆ ಎರಡು ಪೆಟ್ಟು ಹಾಕ್ತಾರಲ್ಲ ಹಾಗೆ. ತೇಷಾಂ ಜ್ಞಾನಂ ತಚ್ಚೋಕ್ತಂ ಆಧಿಕಾರಿಕ ಪುಂಸಾಂತು ಬೃಹತ್ಕರ್ಮತ್ವ ಕಾರಣಾತ್ ಉದ್ಭವಾಭಿಭವವು ಜ್ಞಾನೇ ತಥೋ ಅನ್ಯೇಭ್ಯೋ ವಿಲಕ್ಷಣಾಃ ಇತಿ. ಮತ್ತೆ ಹೇಳ್ತಾರೆ ಆಧಿಕಾರಿಕ ಪುಂಸಾಂತು, ಒಳ್ಳೆ ಅಧಿಕಾರಿಕ ಪುಂಸರು ಅಂದರೆ ಅರ್ಹದಾದ ದೇವತೆಗಳಿರ್ತಾರಲ್ಲ ಅವರಿಗೆ ಬೃಹತ್ಕರ್ಮತ್ವ ಕಾರಣ, ದೊಡ್ಡ ಪ್ರಾರಬ್ಧ ಇದ್ದಾಗ ಉದ್ಭವ ಅಭಿಭವವು, ಅವರು ಬರೋದು ಹಾಗೆ ಜ್ಞಾನ, ಅವರಿಗೆ ತಿರೋಧಾನ ಆಗೋದು ಹಾಗೇನೆ. ತಥೋ ಅನ್ಯೇಭ್ಯೋ ವಿಲಕ್ಷಣ, ಅದು ಬೇರೆ ರೀತಿ. ಅವರು ನಮಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಲೇಬಾರ್ದು. ಗೊತ್ತಿದ್ದು ಮರೆಯೋದು ಬೇರೆ, ಗೊತ್ತಿಲ್ಲದೆ ನಡ್ಕೊಳ್ಳೋದು ಬೇರೆ. ಗೊತ್ತಿಲ್ಲದವನ ಜ್ಞಾನ ಗೊತ್ತಿಲ್ಲ ಅಂತಾನೆ. ಇವ್ರು ಹಾಗಲ್ಲ, ನೆನಪದಾಗ ಚೂರು ಸಾಕು, ಸ್ವಲ್ಪ ಅಂತೆಲ್ಲ ಜ್ಞಾಪಕ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ಮರ್ತೋಗಿರುತ್ತೆ. ಸುಮ್ಮನೆ ಶುರು ಮಾಡ್ತಿರ್ಲಿಕ್ಕೆ ಗೊತ್ತಾಯ್ತು ಅಂದ್ಬಿಡ್ತಾರೆ. ಅವ್ನಿಗೆ 10 ಸರ್ತಿ ಹೇಳಿದ್ರು ಗೊತ್ತಾಗಲ್ಲ, ಇವನಿಗೆ ಹೇಳ್ತಾರೆ ಗೊತ್ತಾಗುತ್ತೆ. ಆದ್ದರಿಂದ ಜ್ಞಾನಿಗಳ ರೀತಿ ನಮ್ಮ ರೀತಿ ವ್ಯತ್ಯಾಸ, ಅಲ್ಲೂ ತಾರತಮ್ಯ ಇದೆ. ಅದರಿಂದ ಬುರುಷರ ಕತೆ ಬರುತ್ತೆ. ಸಿಟ್ಟು ಬಂದುಬಿಡುತ್ತೆ. ಯಾವಾಗ ಅರ್ಜುನ ಕೈ ತರಿಸ್ಬಿಡ್ತಾನೆ, ಕೃಷ್ಣ ಹೇಳಿದ ಅಂಥೇಳಿ ಸಾತಿಗನ ಕೊಳ್ಳೋಕೆ ಹೊರಟಿರ್ತಾನಲ್ಲ, ಕೈ ಎತ್ತಿಬಿಟ್ಟಿರ್ತಾನೆ. ಇವೆಲ್ಲ ಕಥೆ ಕೇಳಿದಾಗ ಇವು ನಮ್ಗೆ ಅರ್ಥ ಆಗುತ್ತೆ, ಗೀತ ಅರ್ಥ ಆಗುತ್ತೆ. ಹೊಡೆಯೋಕ್ಕೆ ಕೈ ಎತ್ತಿರ್ತಾನೆ ಸಾರಥ್ಯನ, ಕೃಷ್ಣ ತೋರಿಸ್ತಾನೆ, ನೋಡು ನಿನ್ನ ಶಿಷ್ಯನ ಹೊಡಿತಾನೆ ಅಂತೇಳಿ. ತಕ್ಷಣ ಆತ ಒಂದು ಭಲ್ಲ ಒಗಿತಾನೆ, ಕೈ ಇಲ್ಲಿ ಕಟ್ ಮಾಡ್ಕೊಂಡು ಹೋಗಿಬಿಡುತ್ತೆ. ಅದಕ್ಕೆ ಸಾತ್ವಿಗೆ ಸೇಫ್ ಆದ. ಪುರುಷ ಬೈತಾನೆ, ಎಷ್ಟು ಅನ್ಯಾಯ ಮಾಡಿದ್ರೆ ಹಾಗೆ ಹೀಗೆ. ಕೃಷ್ಣನೂ ಬೈತಾನೆ, ಅರ್ಜುನೂ ಬೈತಾನೆ. ಹೋಯ್ತು ನಿಮ್ಮ ಸಾವಾಸನ ಬೇಡ, ಧ್ಯಾನಕ್ಕೆ ಕೊಡ್ತಾರೆ. ಒಂದು ಕ್ಷಣದೊಳಗೆ ಅಪ್ರೋಕ್ಷ ಜ್ಞಾನಿ ಆತ, ದೊಡ್ಡ ಏಕಾಸುರದವ್ರ ಅವತಾರ ಆತ. ಕಾಮಾಗಿಬಿಡ್ತಾನೆ, ಏನಿಲ್ಲ ಆಗಿಬಿಟ್ಟು ಧ್ಯಾನ ಮಾಡ್ತಾ ಹೊರಟೋಗ್ಬಿಡ್ತಾನೆ. ಆತ ಸಾಧ್ಯ ಕತ್ತರಿಸ್ತಾ ಹೋಗೇ ಬಿಡ್ತಾನೆ ಆತ. ಅದು ಅಂಥ ಯೋಗಿ ಆತ. ಆ ಕ್ಷಣಕ್ಕೆ ಇಷ್ಟಾಯ್ತು ಅಷ್ಟೇ, ಟೆಂಪ್ಟ್ ಆದ, ಮುದ್ದು ಹೋಯ್ತು ಅಷ್ಟೇ. ಇದು ಜ್ಞಾನಿಗಳ ಲಕ್ಷಣ. ಉಳಿದವರಾಗಿದ್ದು ದುರ್ಯೋಧನ ಬೈಕೋತಾನೆ ಸತ್ತ, ಬರಿಸರ ಮಾಡಲಿಲ್ಲ, ಚೇಂಜ್ ಆಗಿಬಿಟ್ಟ ಇಮಿಡಿಯೇಟಾಗಿ. ಇದು ಜ್ಞಾನದ ಲಕ್ಷಣ. ಅದು ತಪ್ಪು ನಂದೆ. ವಾಲಿನೂ ಹಾಗೇನೆ, ರಾಮದೇವರು ಬೈತಾನೆ ಫಸ್ಟು, ಆಮೇಲೆ ನಾನು ದಯವಿಟ್ಟು ಕ್ಷಮಿಸಿಬಿಡು, ನಾನು ತಪ್ಪು ಮಾಡಿದಂಗೆ ಅರ್ಥ ಆಗಿದೆಯಲ್ಲ, ಕ್ಷಮಿಸಿಬಿಡು, ಈ ಉದ್ಧಾರ ಆಗ್ತೇನೆ ನಾನು ಅಂತ ಕೇಳ್ತೆ. ಎಷ್ಟು ಬದಲಾವಣೆ ಇದೆ. ದುರ್ಯೋಧನ ಬದಲಾವಣೆ ಆಗೋದು ಆ ರೀತಿಯಾಗಿ. ಇನ್ನೂ ಬೈಕೋತಾನೆ ಸಾಯ್ತು. ಅಲ್ಲೋಗಿ ಮತ್ತೆ ಬೈತಾನೆ, ಸ್ವರ್ಗಕ್ಕೆ ಬಿಡೋದಿಲ್ಲ. ಇದು ಡಿಫರೆನ್ಸ್ ಮಾಡೋದಕ್ಕೆ ಕಾರಣ. ಅತೇವ ವೈಲಕ್ಷಣ್ಯಾತ್ ಅನಧಿಕಾರಿಣಾಂ ಆಗ್ರಹಾದಿ ಚೇದಸ್ತಿ ನತೇ ಜ್ಞಾನಿನಃ ಇತ್ಯವಗಂತವ್ಯಂ. ಜ್ಞಾನಿಗಳಿಗೆ ಆಗ್ರಹ ಇರುತ್ತೆ, ಹೇಳಿದರೆ ಬಿಟ್ಟುಬಿಡ್ತಾರೆ, ಆದ್ದರಿಂದ ಸರಿ. ಬಿಡದೆ ಹೋದವರು ಜ್ಞಾನಿಗಳಲ್ಲ ಅಂತ ತಿಳ್ಕೊಂಡ್ಬಿಡಿ. ಯಾರು ದುರಾಗ್ರಹಾದಿಗಳನ್ನು ಎಷ್ಟು ಹೇಳಿದರೂ ಬಿಡೋದಿಲ್ಲ, ಏನಲ್ಲ ಅವರು ಜ್ಞಾನಿಗಳೇ ಅಲ್ಲ. ಯಾರು ಬಿಡ್ತಾರೆ ಅವರು ತಿರೋಧಾನ ಆದವರು ಸರಿ ಹೋದರು ಅಂತ ಅರ್ಥ. ಇಷ್ಟೇ, ಉಳಿದೆಲ್ಲ ನಾಳೆ. ಅದು ಒಟ್ಟು ಗೀತಾ ಮತ್ತೆ ಓದ್ತಿದ್ರೆ ಲೈಫ್ ಹಾಗೇ ಲೈಫ್ ಇದ್ದಾಗಿರುತ್ತೆ. ಗೊತ್ತಾಯ್ತಾ? ಎಲ್ಲ ಪ್ರಶ್ನೆಗಳು ಉತ್ತರ ಹಾಗೇ ಸಿಗ್ತಾ ಇರುತ್ತೆ.